ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ವಂದನೆಗಳು. ಸ್ನೇಹಿತರೆ, ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಈಗಾಗಲೇ ನನ್ನ ತರಗತಿಗಳನ್ನು ಯೂಟ್ಯೂಬ್ ಕ್ಲಾಸ್ ಒಳಗೆ ಮಾಡಿದ್ದೀವಿ. ಇವತ್ತು ನಾನು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಭೂಮಿಯ ಆಂತರಿಕ ರಚನೆ, ನಿಮಗೆಲ್ಲ ಗೊತ್ತಿದೆ ಭೂಮಿ. ಹಾಗಾದ್ರೆ ಈ ಭೂಮಿ ಆಂತರಿಕವಾಗಿ ಹೆಂಗ್ ರಚನೆಯಾಗಿದೆ? ನಾನು ಹೇಳ್ತಿರೋದು ಭೂಮಿಯ ಹೊರಭಾಗದಲ್ಲ, ಭೂಮಿಯ ಒಳಭಾಗ. ಭೂಮಿಯ ಆಂತರಿಕವಾಗಿ ಭೂಮಿ ಹೆಂಗ್ ರಚನೆಯಾಗಿದೆ, ಆದರೆ ಭೂಮಿಯ ಆಂತರಿಕವಾಗಿ ಎಷ್ಟು ಪ್ರಕಾರಗಳಾಗಿ ವರ್ಗೀಕರಿಸಿಕೊಂಡಿವಿ, ಹಾಗಾದ್ರೆ ಅದರಲ್ಲಿ ಕಂಡುಬರುವಂತ ವಿಶೇಷತೆ ಏನು, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಸಹಿತ ನಾವು ಯಾವ ರೂಪದಲ್ಲಿ ಉತ್ತರವನ್ನು ಕೊಡಬೇಕೆಂಬುದರ ಬಗ್ಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಭೂಮಿಯ ಆಂತರಿಕ ರಚನೆ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ. ಒಕ್ಕ ಸ್ನೇಹಿತರೆ, ಇಲ್ಲಿ ನೋಡಿ, ಭೂಮಿಯ ಆಂತರಿಕವಾಗಿ ನೋಡೋದಾದ್ರೆ ಇಲ್ಲಿ ಭೂಮಿಯ ಆಂತರಿಕ ನೋಡ್ತೀವಿ. ಹಾಗಾದ್ರೆ ಭೂಮಿಯ ಆಂತರಿಕ ರಚನೆಯಲ್ಲಿ ಎಷ್ಟು ಪ್ರಕಾರಗಳಾಗಿ ವರ್ಗೀಕರಿಸಲಾಗಿದೆ? ನಾನು ಹೇಳ್ತಿದ್ದೀನಿ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಭೂಮಿಯ ಆಂತರಿಕ ರಚನೆ. ಹಾಗಾದ್ರೆ ಭೂಮಿಯ ಆಂತರಿಕವಾಗಿ ಎಷ್ಟು ಪ್ರಕಾರಗಳದಪ್ಪ ಅಂದ್ರೆ 3 ಪ್ರಕಾರಗಳು. ಒಂದು ಸ್ನೇಹಿತರೆ ಶಿಲಾಗೋಳ, ಎರಡನೇದು ಮಿಶ್ರಗೋಳ, ಮೂರನೇದು ಕೇಂದ್ರಗೋಳ. ಗೊತ್ತಿಳ್ಕೊಳ್ಳಿ, ಭೂಮಿಯ ಆಂತರಿಕ ರಚನೆಯಾಗಿ ನಮ್ಗೆ ಕೇಳಿಕೊಳ್ಳೋಣ. ಭೂಮಿಯ ಆಂತರಿಕವಾಗಿ ಎಷ್ಟು ಪ್ರಕಾರಗಳು ವರ್ಗೀಕರಿಸಿಕೊಂಡ್ವಿ? 3 ಪ್ರಕಾರಗಳು. ಒಂದು ಸ್ನೇಹಿತರೆ ಶಿಲಾಗೋಳ, ಎರಡನೇದು ಮಿಶ್ರಗೋಳ, ಮೂರನೇದು ಕೇಂದ್ರಗೋಳ. ಹಾಗಾದ್ರೆ ಇಲ್ಲಿ ಶಿಲಾಗೋಳದ ನಂತರ ಬರೋದು ಮಿಶ್ರಗೋಳ ಅಂತ ಹೇಳಿದೆ. ಆದ್ರೆ ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ಬೇರ್ಪಡಿಸುವ ರೇಖೆ ಯಾವುದನ್ನು ಕೇಳ್ತಾನೆ. ಯಾವ ರೇಖೆ ಅಂದ್ರೆ ಮೋಹೋ ರೇಖೆ ಶಿಲಾಗೋಳ ಮತ್ತು ಮಿಶ್ರಗೋಳವನ್ನ ಬೇರ್ಪಡಿಸುವ ರೇಖೆಯಾಗಿದೆ. ಮಿಶ್ರಗೋಳದ ನಂತರ ಬರುವಂತ ಗೋಳ ಯಾವ್ದಪ್ಪ ಅಂದ್ರೆ ಕೇಂದ್ರಗೋಳ. ಈ ಮಿಶ್ರಗೋಳ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸುವ ರೇಖೆ ಯಾವ್ದಪ್ಪ ಅಂದ್ರೆ ಗುಟೆನ್ಬರ್ಗ್ ರೇಖೆ ಮಿಶ್ರಗೋಳ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ರೇಖೆಯಾಗಿದೆ. ಸ್ನೇಹಿತರೆ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೂಪದಲ್ಲಿ ಪ್ರಶ್ನೆ ಇರುತ್ತ ಅಂದ್ರೆ ನಾವು ಅದಕ್ಕೆ ಹೇಳ್ತೀವಿ ಭೂಮಿಯ ಆಂತರಿಕವಾಗಿ 3 ಪ್ರಕಾರಗಳಿವೆ: ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಶಿಲಾಗೋಳ ಅಂತ ಕೇಳೋದಿಲ್ಲ. ಆದರೆ ಇದನ್ನ ಏನು ಓದ್ಕೋಬೇಕು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಒಂದು ಹೊರಪದರು, ಮೇಲ್ಪದರು, ಭೂತೊಗಟೆ ಎಂದು ಓದಬೇಕು. ಯಾವ ಭಾಗಕ್ಕೆ ಹೊರಪದರು, ಮೇಲ್ಪದರು, ಭೂಪದರು ಎಂದು ಕರೆಯುತ್ತಾರೆ ಅಂದ್ರೆ ಶಿಲಾಗೋಳ. ಎರಡನೇದು ಮಿಶ್ರಗೋಳ. ಇದನ್ನ ಮಿಶ್ರಗೋಳ ಅಂತ ಓದ್ಕೊಂಡು ಹೋಗಬೇಡಿ. ಇದನ್ನ ಏನ್ ಓದ್ಕೊಂಡು ಹೋಗ್ಬೇಕಂದ್ರೆ ಮ್ಯಾಂಟಲ್ ಜೋನ್ ಅಂತ ಓದ್ಕೊಂಡು ಹೋಗಿ. ಮ್ಯಾಂಟಲ್. ಹಾಗಾದ್ರೆ ಯಾವ ವಲಯಕ್ಕೆ ಮ್ಯಾಂಟಲ್ ಜೋನ್ ಎಂದು ಕರೆಯುತ್ತಾರೆ ಅಂದ್ರೆ ಮಿಶ್ರಗೋಳ. ಮಿಶ್ರಗೋಳಕ್ಕೆ ಮ್ಯಾಂಟಲ್ ಜೋನ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕೇಂದ್ರಗೋಳ. ಕೇಂದ್ರಗೋಳ ಅಂತ ಓದ್ಕೊಂತ ಹೋಗಬೇಡಿ. ಕೇಂದ್ರಗೋಳಕ್ಕೆ ಎಂದು ಕರೆಯುತ್ತಾರೆ ಅಂದ್ರೆ ನಿಪಿ ವಲಯ ಎಂದು ಕರೆಯುತ್ತಾರೆ. ಯಾವ ವಲಯ? ನಿಪಿ ವಲಯ. ಯಾವ ವಲಯಕ್ಕೆ ನಿಪಿ ವಲಯ ಎಂದು ಕರೆಯುತ್ತಾರೆ ಅಂದ್ರೆ ಕೇಂದ್ರಗೋಳ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ ಭೂಮಿ ನಿಮಗೆಲ್ಲ ಕಾಣಿಸ್ತಿದೆ. ಅದರ ಭೂಮಿ ಕಂಡು ಬಂದು ಈ ಭೂಮಿ ಒಳಭಾಗದಲ್ಲಿ ಒಂದು ಭಾಗ ತೆಗೆದುಕೊಂಡಿದ್ದೀನಿ. ಈ ಭೂಮಿಯ ಒಂದು ಭಾಗ ತೆಗೆದುಕೊಂಡು 3 ಪ್ರಕಾರಗಳಾಗಿ ತೋರಿಸ್ತಿದ್ದೀನಿ: ಕೇಂದ್ರಗೋಳ, ಮಿಶ್ರಗೋಳ ಮತ್ತು ಶಿಲಾಗೋಳ. ಹಾಗಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶಿಲಾಗೋಳ ಅಂತ ಓದಬೇಡಿ, ಹೊರಪದ ಅಂತ ಓದ್ಕೊಳ್ಳಿ. ಹಾಗಾದ್ರೆ ಮಿಶ್ರಗೋಳ ಅಂತ ಓದಬೇಡಿ, ಮ್ಯಾಂಟಲ್ ಜೋನ್ ಅಂತ ಓದಿಕೊಳ್ಳಿ. ಕೇಂದ್ರಗೋಳವನ್ನು ಕೇಂದ್ರಗೋಳ ಅಂತ ಓದಬೇಡಿ, ನಿಪಿ ವಲಯ ಅಂತ ಓದಿ. ಹಾಗಾಗಿ ಈ ಭೂಮಿಯ ಆಂತರಿಕವಾಗಿರುವಂತಹ 3 ಪ್ರಕಾರಗಳು. ಓಕೆ ಸ್ನೇಹಿತರೆ, ಇಲ್ಲಿ ಭೂಮಿಯ ಆಂತರಿಕ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಭೂಮಿಯ ಒಟ್ಟು ಸುತ್ತಳತೆ ಎಷ್ಟಿದೆ ಅಂತ ಕೇಳ್ತಾನೆ. ಅಂದ್ರೆ ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ ಅಥವಾ ಧ್ರುವದ ಒಟ್ಟು ಸುತ್ತಳತೆ ಎಷ್ಟು ಅಂತ ಕೇಳ್ತಾನೆ. ಅದರ ಬಗ್ಗೆ ಈಗ ನೋಡೋಣ. ನೋಡಿ, ನಿಮಗೆ ಕಣ್ಣಿಗೆ ಕಾಣಿಸ್ತಿದೆ. ಈಗ ಬಂತು ಭೂಮಿ. ಇಲ್ಲಿ ಭೂಮಿ ಕಂಡು ಬಂದ್ರೆ ಈ ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ ಇಲ್ಲಿ ಕಾಣಿಸ್ತಿದೆ. ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ ಅಂದ್ರೆ 0 ಡಿಗ್ರಿ ಅಕ್ಷಾಂಶವನ್ನು ಎಂದು ಕರೀತಾರೆ ಸಮಭಾಜಕ ವೃತ್ತ. ಸಮಭಾಜಕ ವೃತ್ತವನ್ನ ಯಾವ ಡಿಗ್ರಿ ಅಕ್ಷಾಂಶಕ್ಕೆ ಒಂದು ಸಮಭಾಜಕ ವೃತ್ತ ಎಂದು ಕರೀತಾರಪ್ಪ ಅಂದ್ರೆ 0 ಡಿಗ್ರಿ ಅಕ್ಷಾಂಶಕ್ಕೆ ಸಮಭಾಜಕ ವೃತ್ತ ಎಂದು ಕರೆಯುತ್ತಾರೆ. ಹಾಗಾದ್ರೆ ಈ ಸಮಭಾಜಕ ವೃತ್ತಕ್ಕೆ ಮತ್ತೊಂದು ಹೆಸರನ್ನ ಕರೀತಾರೆ ಭೂಮಧ್ಯ ರೇಖೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಮಭಾಜಕ ವೃತ್ತ ಅಂತ ಕೇಳೋದಿಲ್ಲ, ಭೂಮಧ್ಯ ರೇಖೆ ಒಟ್ಟು ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ. ನೋಡಿ,
ಈ ಒಂದು ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆಯ ಒಟ್ಟು ಸುತ್ತಳತೆ ಎಷ್ಟೈತಪ್ಪ ಅಂದ್ರೆ 40,077 ಕಿಲೋಮೀಟರ್. ಸ್ನೇಹಿತರೆ, ನಾನು ಕಿಲೋಮೀಟರ್ ಒಳಗೆ ಹೇಳ್ತಿದ್ದೇನೆ. 40,077 ಕಿಲೋಮೀಟರ್ ಏನಾಗಿದೆ ಈ ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆಯಾಗಿದೆ. ಮತ್ತೊಂದು ಪ್ರಶ್ನೆ ಮಾಡುತ್ತಾನೆ, ಧ್ರುವದ ಒಟ್ಟು ಸುತ್ತಳತೆ ಎಷ್ಟಂತ ಕೇಳ್ತಾನೆ. ಧ್ರುವದ ಒಟ್ಟು ಸುತ್ತಳತೆ ಎಷ್ಟೈತೆ ಅಂತ ಕೇಳಿದ್ರೆ 40,009 ಕಿಲೋಮೀಟರ್. ಸ್ನೇಹಿತರೆ, ಗೊತ್ತಿಟ್ಕೊಳ್ಳಿ, ಇಲ್ಲಿ ನಮಗೆ ಓದ್ಕೊಂಡಿವಿ ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ ಎಷ್ಟು 40,077. ಆದ್ರೆ ಧ್ರುವದ ಒಟ್ಟು ಸುತ್ತಳತೆ ಎಷ್ಟಿದೆ 40,009 ಕಿಲೋಮೀಟರ್ ಆಗಿದೆ. ಮತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ, ಸಮಭಾಜಕ ವೃತ್ತ ಕೇಳಲ್ಲ, ಭೂಮಧ್ಯ ರೇಖೆ ಒಟ್ಟು ಸುತ್ತಳತೆ ಅಂತ ಕೇಳಿಬಿಡ್ತಾರೆ. ಹಾಗಾಗಿ ಅನೇಕ ಸ್ಪರ್ಧಾರ್ಥಿಗಳು ಇಲ್ಲಿ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಭೂಮಧ್ಯ ರೇಖೆ ಅಂದ್ರೆ ಬೇರೆ ಅಲ್ಲ, ಸಮಭಾಜಕ ವೃತ್ತ ಅಂದ್ರೆ ಬೇರೆ ಅಲ್ಲ. ಹಾಗಾದ್ರೆ ಭೂಮಧ್ಯ ರೇಖೆಯ ಒಟ್ಟು ಸುತ್ತಳತೆ ಎಷ್ಟೈತೆ ಅಂದ್ರೆ 40,077. ಹಾಗಾದ್ರೆ ಧ್ರುವದ ಒಟ್ಟು ಸುತ್ತಳತೆ 40,009. ಇನ್ನೊಂದು ಸಲ ನೋಡಿ ತೋರಿಸೋಣ. ಮತ್ತೊಂದ್ಸಲ ನೋಡಿ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತದೆ. ಈಗ ನಿಮಗೆ ಇನ್ನೂ ಕನ್ಫ್ಯೂಸ್ ಅನಿಸ್ತಾ ಅಂದ್ರೆ ಏನು ಸರ ಸಮಭಾಜಕ ವೃತ್ತ ನಿಮಗೆ ಗೊತ್ತಾಗಬಹುದು, ಧ್ರುವ ಪ್ರದೇಶ ಗೊತ್ತಾಗ. ಓಕೆ, ಇದು ಭೂಮಿ ಸ್ನೇಹಿತರೆ, ಇದು ಭೂಮಿ. ಹಾಗಾದ್ರೆ ಭೂಮಿ ಇತ್ತ ಅಂದ್ರೆ ಹಾಗಾದ್ರೆ ಭೂಮಿಯ ಒಂದು ಇಲ್ಲಿ ನಾನು ಹೇಳಿದ್ರೆ ಸಮಭಾಜಕ ವೃತ್ತ, ಇಲ್ಲಿ ಹೇಳಿದೆ ನೋಡಿ, ಇದು ಸಮಭಾಜಕ ವೃತ್ತ ಅಂದ್ರೆ 0 ಡಿಗ್ರಿ ಅಕ್ಷಾಂಶ. ಈ ಸಮಭಾಜಕ ವೃತ್ತ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಸಮಭಾಜಕ ವೃತ್ತ. ಹಾಗಾದ್ರೆ ಒಂದು ಭಾಗದಿಂದ ಹಿಡಿದು ಮತ್ತೊಂದು ಸಲ ಸುತ್ತೊಡೆದು ಬರೋದು ಸಮಭಾಜಕ ವೃತ್ತ. ಆದರೆ ಈ ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ ಎಷ್ಟು ಅಂತ ಹೇಳಿದೀನಿ 40,077 ಕಿಲೋಮೀಟರ್. ಓಕೆ, ಗೊತ್ತಿಳ್ಕೊಂಬಿಡಿ. ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ 40,077 ಕಿಲೋಮೀಟರ್ ಆಗಿದೆ. ಓಕೆ, ಹಾಗಾದ್ರೆ ಇದು ಧ್ರುವ ಪ್ರದೇಶ. ಕಣ್ಣಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಈ ಧ್ರುವ ಪ್ರದೇಶ ಬಂದ್ರೆ ಧ್ರುವ ಪ್ರದೇಶದ ಒಟ್ಟು ಸುತ್ತಳತೆ ಎಷ್ಟಂದ್ರೆ ಇಲ್ಲಿ ಧ್ರುವ ಅಂದ್ರೆ ಒಟ್ಟು ಸುತ್ತಳತೆ 40,009 ಕಿಲೋಮೀಟರ್. ಓಕೆ, ಧ್ರುವದ ಒಟ್ಟು ಸುತ್ತಳತೆ ಎಷ್ಟಿದೆ 40,009. ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ ಎಷ್ಟಿದೆ 40,077. ಇಷ್ಟೆಲ್ಲ ಗೊತ್ತಿಳ್ಕೊಂಡ್ರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಕನ್ಫ್ಯೂಸ್ ಆಗಿರೋ ಪ್ರಶ್ನೆ ಕೇಳ್ತಾರೆ. ಏನಂದ್ರೆ ಈ ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ, ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಧ್ರುವದ ಒಟ್ಟು ಸುತ್ತಳತೆಯಲ್ಲಿ ಒಂದು ವ್ಯತ್ಯಾಸ ಎಷ್ಟು ಅಂತ ಕೇಳಿಬಿಡ್ತಾರೆ. ನೋಡಿ, ಸಮಭಾಜಕ ವೃತ್ತದ ಒಂದು ಒಟ್ಟು ಸುತ್ತಳತೆಯಲ್ಲಿ ಧ್ರುವದ ಒಟ್ಟು ಸುತ್ತಳತೆ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ 40,077ರಲ್ಲಿ 40,009 ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಬಂದಿರೋದು ಏನಾಗಿರುತ್ತದೆ, ವ್ಯತ್ಯಾಸವಾಗಿರುತ್ತದೆ. ಇದು ಗೊತ್ತಿಡ್ಕೊಬಿಡಿ. ನಾವು ಅದಕ್ಕೊಂದು ಹೋಗ್ಬಿಟ್ಟಿರ್ತೀವಿ, ಕನ್ಫ್ಯೂಸ್ ಆಗಿರುವಂತಹ ಪ್ರಶ್ನೆಗಳು ಸಹಿತ ಇವತ್ತು ಕೇಳ್ತಿದ್ದಾರೆ. ಹಾಗಾದ್ರೆ ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆಯಲ್ಲಿ ಧ್ರುವದ ಒಟ್ಟು ಸುತ್ತಳತೆ ಒಂದು ಮೈನಸ್ ಮಾಡಿಕೊಂಡ್ರೆ ಅದು ನಮಗೇನು ಸಿಗುತ್ತೆ, ವ್ಯತ್ಯಾಸ ಸಿಗುತ್ತದೆ. ಹಾಗಾದ್ರೆ ಇದು ಸುತ್ತಳತೆ ನೋಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದಿದೆ ಇಲ್ಲಿ ವ್ಯಾಸ. ಓಕೆ, ಹಾಗಾದ್ರೆ ಇಲ್ಲಿ ವ್ಯಾಸ ನೋಡೋದಾದ್ರೆ ಸಮಭಾಜಕ ವೃತ್ತದ ಒಟ್ಟು ವ್ಯಾಸ ಎಷ್ಟನ್ನು ಕೇಳ್ತಾನೆ. ಸಮಭಾಜಕ ವೃತ್ತದ ವ್ಯಾಸ ಅಂದ್ರೆ ಇಲ್ಲಿ ಒಂದು ಭಾಗದಿಂದ ಮಾತ್ರ ಒಂದು ಮುಖ ಮಾತ್ರ ಹೇಳ್ಬೇಕು, ಒಂದು ಮುಖ ಮಾತ್ರ ಹೇಳ್ಬೇಕು, ಒಂದು ಸುತ್ತ ಹೇಳಬಾರದು, ಒಂದು ಮುಖ ಮಾತ್ರ. ಹಾಗಾದ್ರೆ ಇಲ್ಲಿ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಅಂದ್ರೆ ಉದಾಹರಣೆ ಇಲ್ಲಿ ಪಶ್ಚಿಮದಿಂದ ಪೂರ್ವ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಪಶ್ಚಿಮದಿಂದ ಪೂರ್ವ, ಆದ್ರೆ ಸಮಭಾಜಕ ವೃತ್ತದಲ್ಲಿ ಒಂದು ಒಟ್ಟು ವ್ಯಾಸ ಎಷ್ಟು ಅಂತ ಕೇಳಿದ್ರೆ ಒಂದು ಭಾಗ ಮಾತ್ರ ಹೇಳ್ತಿದ್ರೆ ವ್ಯಾಸ ಎಷ್ಟಿರುತ್ತಪ್ಪ ಅಂದ್ರೆ 12,756 ಕಿಲೋಮೀಟರ್. ಗೊತ್ತಿಡ್ಕೊಂಡ್ಬಿಡಿ. ಸಮಭಾಜಕ ವೃತ್ತದ ಒಟ್ಟು ವ್ಯಾಸ ಎಷ್ಟೈತೆ ಅಂದ್ರೆ 12,756 ಕಿಲೋಮೀಟರ್ ಸಮಭಾಜಕ ವೃತ್ತದ ಒಟ್ಟು ವ್ಯಾಸ ಆಗಿದೆ. ವ್ಯಾಸ ಅಂದ್ರೆ ಒಂದು ಮುಖ ಮಾತ್ರ ಏಟ್ ಮಾಡಿ ತೋರಿಸ್ತೀವಿ, ಇದು ವ್ಯಾಸ ಆಗಿರುತ್ತೆ. ಆದ್ರೆ ಧ್ರುವದ ಒಟ್ಟು ವ್ಯಾಸ ಇಲ್ಲಿದೆ, ನಾರ್ತ್ ಫೋಲ್ ಮತ್ತು ಸೌತ್ ಫೋಲ್ ಅಂದ್ರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಹಾಗಾದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಒಂದು ಏನಪ್ಪ ಅಂದ್ರೆ ವ್ಯಾಸ ಎಷ್ಟು ಅಂತ ಕೇಳ್ತಾರೆ. ಮ್ಯಾಲಿಂದ ಕೆಳಗುವರೆಗೆ ಒಂದು ಮುಖ ಮಾತ್ರ ಅದ್ರ ವ್ಯಾಸ ಇರುತ್ತೆ. ಎಷ್ಟು ವ್ಯಾಸ ಐತಂದ್ರೆ 12,714 ಕಿಲೋಮೀಟರ್. ಗೊತ್ತಿಳ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಧ್ರುವದ ಒಟ್ಟು ವ್ಯಾಸ ಎಷ್ಟೈತೆ ಅಂದ್ರೆ 12,714. ಹಾಗಾದ್ರೆ ನಂತರ ಏನಂದ್ರೆ ಸಮಭಾಜಕ ವೃತ್ತದ ಒಟ್ಟು ವ್ಯಾಸ ಎಷ್ಟೈತೆ ಅಂದ್ರೆ 12,756. ಮೊನ್ನೆ ನಮ್ಮ PS ಎಕ್ಸಾಮ್ ನೊಳಗೆ ಒಂದು ಕೇಳಿದ್ರು. ಏನಂತ ಕೇಳಿದ್ರಪ್ಪ ಅಂದ್ರೆ ಸಮಭಾಜಕ ವೃತ್ತದ ವ್ಯಾಸದ ತ್ರಿಜ್ಯ ಎಷ್ಟಂತ ಕೇಳಿದ್ರು. ತ್ರಿಜ್ಯ ಅಂದ್ರೆ ಅರ್ಧ ಭಾಗ ಮಾತ್ರ.
ಓಕೆ, ಇದು ತ್ರಿಜ್ಯ ಆಗಿರುತ್ತದೆ. ಹಾಗಾದ್ರೆ ತ್ರಿಜ್ಯ ಎಷ್ಟು ಇರುತ್ತೆ ಅಂದ್ರೆ 12,756ರ ಅರ್ಧ ಏನ್ ಬರುತ್ತಲ್ಲ ಅದು ಏನಾಗಿರುತ್ತೆ ತ್ರಿಜ್ಯ. ಈಗ ಉದಾಹರಣೆ 12,756 ಅರ್ಧ ಅಂದ್ರೆ ಎಷ್ಟು ಅಂದ್ರೆ 6,000 ಸಮಥಿಂಗ್ ಬರುತ್ತೆ. ಇದು ಏನಾಗಿರುತ್ತೆ ತ್ರಿಜ್ಯ ಆಗಿರುತ್ತದೆ. ಅದರಿಂದ ಧ್ರುವದ ಒಟ್ಟು ವ್ಯಾಸದ ತ್ರಿಜ್ಯ ಅಂತ ಕೇಳಿದ ತಿಳ್ಕೊಳ್ಳಿ. ಹಾಗಾದ್ರೆ ಇದನ್ನ ಅರ್ಧ ಮಾತ್ರ ನಾವು ಹೇಳ್ಬೇಕು ತ್ರಿಜ್ಯ. ಈ ರೀತಿಯಲ್ಲಿ ಕೇಳಿದಾಗ ಉತ್ತರ ಯಾವ ರೂಪದಲ್ಲಿರೋ ಪ್ರಶ್ನೆ ಕೇಳಿ ಉತ್ತರ ಕೊಡ ಪ್ರಯತ್ನ ಮಾಡಿ. ಮತ್ತೊಂದು ಸಲ ಇದು ನೋಡಿದ್ರೆ ಇನ್ನು ಯಾರಿಗಾರ ಕನ್ಫ್ಯೂಸ್ ಅನಿಸ್ತು ಅಂದ್ರೆ ಸರ್ ನಮಗೆ ಒಂದು ಸಮಭಾಜ ವೃತ್ತದ ವ್ಯಾಸ ಮತ್ತು ಧ್ರುವದ ವ್ಯಾಸದ ಒಂದು ಇನ್ನೂ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೊಂದು ಡೈಗ್ರಾಮ್ ನೋಡೋಣ. ಇಲ್ಲಿ ನೋಡಿ ಕಾಣಿಸ್ತದೆ ಈಗ. ಹಾಗಾದ್ರೆ ಏನಪ್ಪಾ ಅಂದ್ರೆ ನಿಮಗೆ ಇದು ಕಾಣಿಸ್ತದೆ. ಇದು ಯಾವ್ದಪ್ಪ ಅಂದ್ರೆ ಉತ್ತರ ಧ್ರುವ, ಇದು ಯಾವುದು ದಕ್ಷಿಣ ಧ್ರುವ. ಹಾಗಾದ್ರೆ ಈ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವವನ್ನು ಇಲ್ಲಿ ಬೇರ್ಪಡಿಸಿದ್ವಿ ನೋಡಿ. ಹಾಗಾದ್ರೆ ಒಂದು ಮುಖ ಮಾತ್ರ ಹೇಳಿದೆ ನಾನು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಅಂದ್ರೆ ಇದರ ವ್ಯಾಸ ಎಷ್ಟಾಗಿರುತ್ತೆ ಅಂತ ಹೇಳಿದ್ವಿ 12,714 ಕಿಲೋಮೀಟರ್. ಇದೇನು ಧ್ರುವದ ವ್ಯಾಸ. ಹಾಗಾದ್ರೆ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಸರ್? ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದ್ರೆ ಇಲ್ಲಿ ನೋಡಿ, ಇದು ಸಮಭಾಜಕ ವೃತ್ತ. ಹಾಗಾಗಿ ಇದನ್ನ ಅರ್ಧ ಭಾಗ ಮಾತ್ರ ತೆಗೆದುಕೊಂಡಿವಿ ನಾವು. ಇಲ್ಲಿ ತೆಗೆದುಕೊಂಡು ಹೇಳ್ತೀವಿ ಸಮಭಾಜಕ ವೃತ್ತದ ಒಟ್ಟು ವ್ಯಾಸ ಎಷ್ಟಿದೆ 12,756 ಕಿಲೋಮೀಟರ್. ಗೊತ್ತಿಳ್ಕೊಂಬಿಡಿ ಸ್ನೇಹಿತರೆ. ಇಲ್ಲಿ ವ್ಯಾಸ ಮತ್ತು ಸುತ್ತಳತೆಯಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸುತ್ತಳತೆ ಅಂದ್ರೆ ಒಟ್ಟು ಸುತ್ತಳತೆ ಬರುತ್ತಾ, ಸಮಭಾಜಕ ವೃತ್ತದ ಒಟ್ಟು ಸುತ್ತಳತೆ ಅಂದ್ರೆ 40,077. ಹಾಗಾದ್ರೆ ಧ್ರುವದ ನೋಡಿ, ಧ್ರುವದ ಒಟ್ಟು ಸುತ್ತಳತೆ ಅಂತ ಕೇಳಿದ್ರೆ 40,009. ಹಾಗಾದ್ರೆ ಸಮಭಾಜಕ ವೃತ್ತದ ವ್ಯಾಸ ಅಂದ್ರೆ ಒಂದು ಭಾಗ ಮಾತ್ರ ತೋರಿಸಿ, ಒಂದು ಮುಖ. ಹಾಗಾದ್ರೆ ಅದು ಎಷ್ಟಿದೆ? ಹಾಗಾದ್ರೆ 12,756 ಕಿಲೋಮೀಟರ್ ಸಮಭಾಜಕ ವೃತ್ತದ ವ್ಯಾಸವಾಗಿದೆ. ಧ್ರುವದ ಒಟ್ಟು ವ್ಯಾಸ ಅಂದ್ರೆ 12,714. ಹಾಗಾದ್ರೆ ಇಲ್ಲಿ ಸಮಭಾಜಕ ವೃತ್ತ ಮತ್ತು ಧ್ರುವದ ವ್ಯಾಸದ ವ್ಯತ್ಯಾಸ ಕೇಳಿದ್ರೆ ಅದನ್ನು ಮೈನಸ್ ಮಾಡಿ ತೋರಿಸ್ಬಿಡಿ. ಹಾಗಾದ್ರೆ ನಂತರ ಸುತ್ತಳತೆ ವ್ಯತ್ಯಾಸ ಕೇಳಿದ್ರೆ ಅಂದ್ರೆ ಸಮಭಾಜಕ ವೃತ್ತ ಮತ್ತು ಧ್ರುವದ ಸುತ್ತಳತೆ ವ್ಯತ್ಯಾಸ ಕೇಳಿದ್ರೆ ಅದರ ಸುತ್ತಳತೆಯಲ್ಲಿರುವಂತಹ ಸಮಭಾಜಕ ವೃತ್ತ ಮತ್ತು ಧ್ರುವದ ಸುತ್ತಳತೆಯಲ್ಲಿ ಮೈನಸ್ ಮಾಡಿ ಹೇಳಿ, ಅದು ಏನಾಗಿರುತ್ತೋ ವ್ಯತ್ಯಾಸ ಆಗಿರುತ್ತೆ. ನಾನು ಹೇಳಿದ್ವಿ ಏನಂತ ಹೇಳಿದಿನಪ್ಪ ಅಂದ್ರೆ ಇಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದನ್ನ ನಾವು ಸಮಭಾಜಕ ವೃತ್ತ ಅಂತ ಓದ್ಕೊಂಡು ಹೋಗಬೇಡಿ. ಇದನ್ನ ಏನಂತ ಓದಬೇಕು? ಭೂಮಧ್ಯ ರೇಖೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೂಪದಲ್ಲಿ ಪ್ರಶ್ನೆ ಕೇಳ್ತಾರೆ ಅದರಂಗೆ ಓದಬೇಕು. ನಾವು ಸಮಭಾಜಕ ವೃತ್ತ ಅಂತ ಓದ್ಕೊಂಡು ಹೋಗ್ತೀವಿ, ಅಲ್ಲಿ ಭೂಮಧ್ಯ ರೇಖೆ ಅಂತ ಕೇಳ್ತಾರ. ನೀವೆಲ್ಲ ಓದಿರ್ತೀರಿ, ಆದ್ರೆ ನೀವ್ ಏನ್ ಅಂದ್ಕೊಂತೀರಿ ಅಂದ್ರೆ ನಾನು ಓದಿದ ಸಮಭಾಜಕ ವೃತ್ತ ಇಲ್ಲಿ ಕೇಳಿದ ಭೂಮಧ್ಯ ರೇಖೆ. ಆಗ ಉತ್ತರ ಯಾವ್ದಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಮಭಾಜಕ ವೃತ್ತ ಅಂದ್ರೆ ಬೇರೆ ಅಲ್ಲ, ಭೂಮಧ್ಯ ರೇಖೆ ಅಂದ್ರೆ ಬೇರೆ ಅಲ್ಲ. ಓಕೆ ಸ್ನೇಹಿತರೆ, ಇದು ಭೂಮಿಯ ಒಂದೇನಪ್ಪ ಅಂದ್ರೆ ಆಂತರಿಕವಾಗಿ ಹೋಗೋಕ್ಕಿಂತ ಮುಂಚಿತವಾಗಿ ಸುತ್ತಳತೆ ಬಗ್ಗೆ ನೋಡಿ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಭೂಮಿ ಐತಲ್ಲ, ಈ ಭೂಮಿ ಇದೆಯಲ್ಲ, ಈ ಭೂಮಿಯ ಒಟ್ಟು ಸಾಂದ್ರತೆ ಎಷ್ಟು ಅಂತ ಕೇಳ್ತಾರೆ. ಭೂಮಿಯ ಒಟ್ಟು ಸಾಂದ್ರತೆ ಎಷ್ಟೈತಂದ್ರೆ ತಿಳ್ಕೊಳ್ಳಿ, 5.52 ಗ್ರಾಮ್ ಫರ್ ಕ್ಯೂಬಿಕ್ ಸೆಂಟಿಮೀಟರ್. ನೆನ್ಪಿಡ್ಕೋಬೇಡಿ. ಹಾಗಾದ್ರೆ ಭೂಮಿಯ ಒಟ್ಟು ಸಾಂದ್ರತೆ ಎಷ್ಟೈತಪ್ಪ ಅಂದ್ರೆ 5.52 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್. ಕ್ಯೂಬಿಕ್ ಈ ತರ ಬರೀಬೇಕು. ಹಾಗಾದ್ರೆ ಭೂಮಿಯ ಒಟ್ಟು ಸಾಂದ್ರತೆ ಎಷ್ಟೈತೆ ಅಂದ್ರೆ 5.52 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಭೂಮಿಯ ಒಟ್ಟು ಸಾಂದ್ರತೆಯಾಗಿದೆ. ಹಾಗಾದ್ರೆ ಭೂಮಿ ಯಾವ ಆಕಾರದಲ್ಲಿ ಕಾಣಿಸ್ತೈತೆ ಅಂದ್ರೆ ಭೂಮಿ ಕಂಡು ಬರುವಂತಹ ಆಕಾರ ಕೇಳ್ತಾನೆ. ಭೂಮಿ ಯಾವ ಆಕಾರದಲ್ಲಿ ಕಂಡು ಬರುತ್ತದೆ ಅಂದ್ರೆ ಇದನ್ನ ನಮ್ಗೆ ಈಗಾಗಲೇ ಎಕ್ಸಾಮ್ ಸಿ ಗ್ರೂಪ್ ಎಕ್ಸಾಮ್ ಕೇಳಿಕೊಂಡಾರ. ಹಾಗಾದ್ರೆ ಭೂಮಿ ಯಾವ ಆಕಾರದಲ್ಲಿ ಇದೆ ಅಂದ್ರೆ ಜಿಯಡ್ ಆಕಾರ. ಅನೇಕ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತಾ, ಸರ್ ಜಿಯಡ್ ಆಕಾರ ಎಂದರೇನು? ಸ್ನೇಹಿತರೆ, ಜಿಯಡ್ ಆಕಾರ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಸಮಭಾಜಕ ವೃತ್ತ ಏನಾಗಿರುತ್ತಾ ಉಬ್ಬಿಕೊಂಡಿರುತ್ತದೆ. ಆದ್ರೆ ಧ್ರುವ ಪ್ರದೇಶ ಏನಾಗಿರುತ್ತಾ ಚಪ್ಪಟಿ ಆಕಾರದಲ್ಲಿ ಇರುತ್ತದೆ. ಗೊತ್ತಿಳ್ಕೊಳ್ಳಿ, ಸಮಭಾಜಕ ವೃತ್ತ ಉಬ್ಬಿಕೊಂಡಿದ್ದು ಧ್ರುವ ಪ್ರದೇಶ ಚಪ್ಪಟಿ ಆಕಾರದಲ್ಲಿದ್ರೆ ಅದನ್ನು ಏನ್ ಕರೀತೀವಿ? ಜಿಯಡ್ ಆಕಾರದಲ್ಲಿದೆ. ಮತ್ತೊಂದು ಹೇಳ್ತೀವಿ, ಭೂಮಿ ಯಾವ ಆಕಾರದಲ್ಲಿ ಐತಂದ್ರೆ ಕಿತ್ತಳೆ ಹಣ್ಣಿನ ಆಕಾರ. ಕಿತ್ತಳೆಯನ್ನು ನೋಡಿರ್ಬೇಕು ನೀವು, ಈ ಕಿತ್ತಳೆಯನ್ನು ನೋಡಿ. ಈ ಕಿತ್ತಳೆ ಹಣ್ಣಿನ ಆಕಾರದಲ್ಲಿ ಭೂಮಿ ಕಾಣಿಸುತ್ತಂತೀವಿ. ಅಂದ್ರೆ ಈ ಕಿತ್ತಳೆ ಹಣ್ಣಿನ ಮೇಗಿರುವಂತ ತೊಗಟಿ ಏನಾಗಿರುತ್ತಾ ಒಂದು ಹೊರ ಪದರ ಆಗಿರುತ್ತದೆ. ಒಳಗಡೆ ಹೋದಾಗ ಅಲ್ಲಿ ಹಣ್ಣುಗಳು ಸಿಗ್ತವೆ, ಒಳ ಓಳ್ ಆಗಿರೋ ಅದನ್ನ ಇಚ್ಚಿದ್ರೆ ರಸ ಬರುತ್ತಾ. ಆ ರಸ ಬಂತಂದ್ರೆ ಅದನ್ನ ಏನ್ಬೇಕು? ಮಿಶ್ರಗೋಳ. ಅದರೊಳಗೆ ಗಟ್ಟಿ ಆಗಿರುವಂತ ಬೀಜಗಳಿರುತ್ತೋ ಆ ಬೀಜಗಳನ್ನ ಏನ್ಬೇಕು? ಕೇಂದ್ರಗೋಳ. ಹಾಗಾಗಿ ಭೂಮಿ ಒಂದು ಹೆಂಗ ಕಾಣಿಸುತ್ತಂದ್ರೆ ಜೇಡ್ ಆಕಾರದಲ್ಲಿ ಅಥವಾ ಕಿತ್ತಳೆ ಹಣ್ಣಿನ ಆಕಾರದಲ್ಲಿ ಕಂಡು ಬರುತ್ತದೆ. ಆಗ ನಾನು ಹೇಳಿದ್ದೀನಿ ಜಿಯಡ್ ಅಂದ್ರೆ ಏನಪ್ಪ ಅಂದ್ರೆ ಸಮಭಾಜಕ ವೃತ್ತ ಉಬ್ಬಿಕೊಂಡಿದ್ದು ಧ್ರುವ ಪ್ರದೇಶ ಚಪ್ಪಟಿ ಆಕಾರದಲ್ಲಿ ಕಂಡು ಬಂದ್ರೆ ಅದನ್ನು ಜಿಯಡ್ ಆಕಾರ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಸಮಭಾಜಕ ವೃತ್ತದಲ್ಲಿ ಮತ್ತು ಸುತ್ತಳತೆ, ಧ್ರುವದ ಒಟ್ಟು ಸುತ್ತಳತೆ, ಮತ್ತೊಂದು ಏನ್ ಮಾಡಿದ್ವಿ ಹಾಗಾದ್ರೆ ಸಮಭಾಜಕ ವೃತ್ತದ ಒಟ್ಟು ವ್ಯಾಸ, ಧ್ರುವದ ಒಟ್ಟು ವ್ಯಾಸ ನೋಡಿದ್ವಿ. ಹಾಗಾದ್ರೆ ಮತ್ತೊಂದು ಏನ್ ನೋಡಿದ್ವಿ? ಹಾಗಾದ್ರೆ ಭೂಮಿ ಒಂದು ಸಾಂದ್ರತೆ ಎಷ್ಟಿದೆ ಅಂತ ಕೇಳಿದ್ವಿ. ಭೂಮಿಯ ಸಾಂದ್ರತೆ ಎಷ್ಟೈತಪ್ಪ ಅಂದ್ರೆ
0.52 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್. ಹಾಗಾದ್ರೆ ಭೂಮಿ ಯಾವ ಆಕಾರದಲ್ಲಿದೆ? ಜೇಡ್ ಅಥವಾ ಕಿತ್ತಳೆ ಹಣ್ಣಿನ ಆಕಾರದ. ಓಕೆ, ಈಗ ಭೂಮಿಯ ಆಂತರಿಕವಾಗಿ ಯಾವ ರೂಪದಲ್ಲಿದೆ ಈಗ ನೋಡಿಕೊಂಡು ಹೋಗೋಣ. ಮೂರು ಪ್ರಕಾರಗಳು ನೋಡೋಣ. ನಿಮಗೆಲ್ಲ ಕಾಣಿಸ್ತಿದೆ ಭೂಮಿಯ ಆಂತರಿಕವಾಗಿ ಮೂರು ಪ್ರಕಾರಗಳು. ಹಾಗಾದ್ರೆ ಭೂಮಿಯ ಆಂತರಿಕವಾಗಿ ಮೂರು ಪ್ರಕಾರಗಳು ಯಾವಂತ ಈಗ ನೋಡೋಣ. ಸ್ನೇಹಿತರೆ, ಫಸ್ಟ್ ಒಂದು ಬರೋಣ ಶಿಲಾಗೋಳ. ಹಾಗಾದ್ರೆ ಭೂಮಿಯ ಆಂತರಿಕವಾಗಿ ಎಷ್ಟು ಪ್ರಕಾರಗಳಿವೆ? ಮೂರು ಪ್ರಕಾರ. ಒಂದು ಶಿಲಾಗೋಳ, ಎರಡನೇದು ಮಿಶ್ರಗೋಳ, ಮೂರನೇದು ಕೇಂದ್ರಗೋಳ. ಓಕೆ ಸ್ನೇಹಿತರೆ, ಭೂಮಿಯ ಆಂತರಿಕವಾಗಿರುವಂತಹ ಮೂರು ಪ್ರಕಾರಗಳು ಸ್ನೇಹಿತರೆ, ಒಂದು ಶಿಲಾಗೋಳ, ಎರಡನೇದು ಮಿಶ್ರಗೋಳ, ಮೂರನೇದು ಕೇಂದ್ರಗೋಳ. ಓಕೆ, ಈಗ ಒಂದೊಂದು ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಆದರೆ ಶಿಲಾಗೋಳ ಎಂದರೇನು, ಮಿಶ್ರಗೋಳ ಎಂದರೇನು, ಕೇಂದ್ರಗೋಳ ಎಂದರೇನು? ಓಕೆ ಸ್ನೇಹಿತರೆ, ಇಲ್ಲಿ ಫಸ್ಟ್ ಒಂದು ಬನ್ನಿ ಹೋಗೋಣ, ಶಿಲಾಗೋಳ ನೋಡೋಣ. ಹಾಗಾದ್ರೆ ಶಿಲಾಗೋಳ ನೋಡೋದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಡೈಗ್ರಾಮ್ ತಗೋಣ ನಾನು. ಓಕೆ, ಇಲ್ಲಿ ನಿಮಗೆ ಕಾಣಿಸ್ತದ ನಾನು ಬಿಡಿಸಿದೆ. ನಾನು ಭೂಮಿಯ ಆಂತರಿಕವಾಗಿರುವಂತಹ ಮೂರು ಭಾಗ ಮಾಡೋಣ. ಇಲ್ಲಿ ಫಸ್ಟ್ ಒಂದು ಬರೋಣ. 0 ಕಿಲೋಮೀಟರ್ ದಿಂದ 60 ಕಿಲೋಮೀಟರ್, 60 ಕಿಲೋಮೀಟರ್ ದಿಂದ 2900 ಕಿಲೋಮೀಟರ್, 2900 ರಿಂದ 6378 ಕಿಲೋಮೀಟರ್. ಹಾಗಾದ್ರೆ 0 ದಿಂದ 60 ಕಿಲೋಮೀಟರ್ ವರೆಗೆ ಯಾವ ಭಾಗ ಕಂಡು ಬರುತ್ತೆ ಅಂತಂದ್ರೆ ಗೊತ್ತಿರ್ಕೊಂಬಿಡಿ. ಯಾವುದು ಕಾಣಿಸುತ್ತಾ? ಶಿಲಾಗೋಳ. ಓಕೆ, ಭೂಮಿ ಆಂತರಿಕವಾಗಿರುವಂತಹ ಮೂರು ಪ್ರಕಾರಗಳು ನೋಡಿದ್ವಿ. ಒಂದು ಶಿಲಾಗೋಳ, ಎರಡನೇದು ಯಾವುದಪ್ಪ ಅಂದ್ರೆ ಎರಡನೇ ಪ್ರಕಾರ ಮಿಶ್ರಗೋಳ. ಓಕೆ, ಮೂರನೇದು ಯಾವುದಪ್ಪ ಅಂದ್ರೆ ಕೇಂದ್ರಗೋಳ. ಸ್ನೇಹಿತರೆ, ಭೂಮಿಯ ಆಂತರಿಕವಾಗಿರುವಂತಹ ಮೂರು ಪ್ರಕಾರಗಳು ನೋಡ್ತೀವಿ. ಒಂದು ಯಾವುದು? ಶಿಲಾಗೋಳ, ಎರಡು ಯಾವುದು? ಮಿಶ್ರಗೋಳ, ಮೂರು ಯಾವುದು? ಕೇಂದ್ರಗೋಳ. ಮೂರು ಪ್ರಕಾರಗಳಿವೆ. ಓಕೆ, ಹಾಗಾದ್ರೆ ಈ ಮೂರು ಪ್ರಕಾರಗಳಿದ್ರೆ ಆ ಮೂರು ಪ್ರಕಾರಗಳ ವಿಶೇಷವಾಗಿ ನೋಡೋಣ. ಹಾಗಾದ್ರೆ ಈ ಶಿಲಾಗೋಳ ಎಂಬುದು 0 ಕಿಲೋಮೀಟರ್ ದಿಂದ ಎಷ್ಟು ಕಿಲೋಮೀಟರ್ ವರೆಗಿದೆ? 60 ಕಿಲೋಮೀಟರ್ ವರೆಗಿದೆ. ಹಾಗಾದ್ರೆ ನೆಕ್ಸ್ಟ್ ಮಿಶ್ರಗೋಳ 60 ಕಿಲೋಮೀಟರ್ ದಿಂದ 2900 ಕಿಲೋಮೀಟರ್ ವರೆಗಿದೆ. ಹಾಗಾದ್ರೆ ಕೇಂದ್ರಗೋಳ 2900 ರಿಂದ 6378 ಕಿಲೋಮೀಟರ್ ವರೆಗಿದೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ನಾನು ಇಲ್ಲಿ ನೋಡೋದಾದ್ರೆ ಇಲ್ಲಿ ಮೂರು ಭಾಗ ಮಾಡಿಕೊಂಡ್ರೆ ಹಾಗಾಗಿ ಈ ಶಿಲಾಗೋಳದಲ್ಲಿ ಎರಡು ಪ್ರಕಾರ ಮಾಡ್ತೀವಿ ಸ್ನೇಹಿತರೆ. ಒಂದು ಯಾವ್ದಪ್ಪ ಅಂದ್ರೆ ಸಿಎಲ್. ಒಂದನೇ ಪ್ರಕಾರ ಯಾವುದು? ಸಿಎಲ್. ಓಕೆ, ಒಂದನೇ ಪ್ರಕಾರ ಸಿಎಲ್. ಇದು ಎರಡನೇ ಪ್ರಕಾರ ಯಾವ್ದಪ್ಪ ಅಂದ್ರೆ ಸೀಮಾ. ಎರಡನೇ ಪ್ರಕಾರ ಸೀಮಾ. ಅಂದ್ರೆ ಶಿಲಾಗೋಳದಲ್ಲಿ ಎರಡು ಪ್ರಕಾರ ಮಾಡ್ತೀವಿ. ಒಂದು ಸಿಎಲ್, ಮತ್ತೊಂದು ಸೀಮಾ. ಓಕೆ ಸ್ನೇಹಿತರೆ, ಹಾಗಾದ್ರೆ ಈ ಶಿಲಾಗೋಳದಲ್ಲಿ ನಮ್ಗೆ ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಶಿಲಾಗೋಳ ಅಂತ ಓದಬೇಡ ಅಂತ ಹೇಳಿದ್ವಿ. ಶಿಲಾಗೋಳವನ್ನು ಏನ್ ತೋರ್ಬೇಕು? ಹೊರಪದರು, ಮೇಲ್ಪದರು, ಭೂ ತೊಗಟೆ ಅಂತ ಓದ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ನಮ್ಗೆ ಪ್ರಶ್ನೆ ನೋಡೋಣ. ಹಾಗಾದ್ರೆ ಭೂಮಿಯ ಆಂತರಿಕವಾಗಿ ಮೂರು ಪ್ರಕಾರಗಳು ನೋಡಿದ್ವಿ: ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಹಾಗಾದ್ರೆ ಶಿಲಾಗೋಳದಲ್ಲಿ ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡೋಣ. ಶಿಲಾಗೋಳಕ್ಕೆ ಏನ್ ಕರೀತಾರೆ ಅಂದ್ರೆ ಹೊರಪದರು, ಮೇಲ್ಪದರು, ಭೂ ತೊಗಟೆ ಅಂತ ಕರೆಯುತ್ತಾರೆ. ಹಾಗಾದ್ರೆ ಈ ಹೊರಪದರಿನಲ್ಲಿ ಕಂಡು ಬರುವಂತ ಅತಿ ಹೆಚ್ಚಾಗಿರುವ ಧಾತುಗಳು ಯಾವಂತ ಕೇಳ್ತಾನೆ. ನೋಡಿ, ಹೊರಪದರಿನಲ್ಲಿ ಕಂಡು ಬರುವ ಅತಿ ಹೆಚ್ಚಾಗಿರುವ ಧಾತುಗಳು ಯಾವಂತ ಕೇಳ್ತಾನೆ. ಯಾವ್ಯಾವ ಧಾತುಗಳು ಈ ಹೊರಪದರಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತವಪ್ಪ ಅಂದ್ರೆ ಇಲ್ಲಿ ನೋಡೋಣ. ಸಂಗೀತ ಈ ಹೊರಪದರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಧಾತುಗಳು ಯಾವಂತ ಕೇಳ್ತಾನೆ. ಅಂದ್ರೆ ಈ ಶಿಲಾಗೋಳದಲ್ಲಿ ಕಂಡುಬರುವಂತಹ ಅತಿ ಹೆಚ್ಚಾಗಿರುವ ಧಾತುಗಳು. ಈ ಹೊರಪದರಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಧಾತುಗಳಲ್ಲಿ ಒಂದೇದು ಯಾವ್ದಪ್ಪ ಅಂದ್ರೆ ಆಮ್ಲಜನಕ. ಆಮ್ಲಜನಕ ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ
46 ಸ್ನೇಹಿತರೆ 46.6% ವರೆಗೂ ಆಮ್ಲಜನಕ ಇದೆ. ಇಲ್ಲಿ ನೋಡಿ ಕಾಣಿಸ್ತಿದೆ. ಅವರ ಆಮ್ಲಜನಕ ಪ್ರಮಾಣ ಎಷ್ಟಿದೆ? 46.6% ವರೆಗೂ ಆಮ್ಲಜನಕ ಇರುತ್ತದೆ. ಹಾಗಾದರೆ ಹೊರ ಪದರದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಧಾತು ಆಮ್ಲಜನಕ 46.6% ಇದೆ. ಹಾಗಾದ್ರೆ ಎರಡನೇ ಧಾತು ಯಾವ್ದನ್ನು ಕೇಳ್ತಾನೆ. ಎರಡನೇ ಧಾತು ಯಾವ್ದಪ್ಪ ಅಂದ್ರೆ ಸಿಲಿಕಾನ್. ಸಿಲಿಕಾನ್ ಕಂಟೆಂಟ್ ಎಷ್ಟಿರುತ್ತೆ ಅಂದ್ರೆ ಸಿಲಿಕಾನು 27.7% ಇದೆ ನೋಡಿ. ಹಾಗಾದ್ರೆ ಸಿಲಿಕಾನ್ ಪ್ರಮಾಣ ಎಷ್ಟಿದೆ? 27.7% ಇದೆ. ಹಾಗಾದ್ರೆ ಹೊರ ಪದರಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಎರಡನೇ ಧಾತು ಯಾವ್ದಪ್ಪ ಅಂದ್ರೆ ಸಿಲಿಕಾನ್. ಸಿಲಿಕಾನ್ ಪ್ರಮಾಣ ಎಷ್ಟಿದೆ? 27.7% ಆಗಿದೆ. ಹಾಗಾದ್ರೆ ಮೂರನೇ ಪ್ರಮಾಣ ಯಾವ್ದು ಕೇಳ್ತಾನೆ. ಮೂರನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 8.3% ಇದೆ ನೋಡಿ. ಅಲ್ಯೂಮಿನಿಯಂ ಪ್ರಮಾಣ ಎಷ್ಟು ಕಂಡು ಬರುತ್ತದೆ? 8.3% ವರೆಗೂ ಅಲ್ಯೂಮಿನಿಯಂ ಕಂಡು ಬರುತ್ತದೆ. ನಾಲ್ಕನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಕಂಡು ನಾಲ್ಕನೇ ಪ್ರಮಾಣ ಕಬ್ಬಿಣ. ಕಬ್ಬಿಣ ಎಷ್ಟು ಕಾಣಿಸ್ತದೆ ಅಂದ್ರೆ 5.2% ಇದೆ ನೋಡಿ. ಕಬ್ಬಿಣ ಎಷ್ಟು ಪರ್ಸೆಂಟೇಜ್ ಇದೆ? 5.2%. ಆದ್ರೆ ಇಲ್ಲಿ ನೆನಪಿಡ್ಕೊಳ್ಳಿ ಸರ್, ಕಬ್ಬಿಣ ಇಷ್ಟನೇ ಸಿಗೋದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಹೇಳ್ತಿರೋದು ಹೊರ ಪದರು ಅಂದ್ರೆ ಶಿಲಾಗೋಳದಲ್ಲಿ ಇದು 5.2% ವರೆಗೆ ಇದ್ರೆ, ಅದರ ಭೂಮಿಯಿಂದ ಆಂತರಿಕ ಹೋದಂತ ಅತಿ ಹೆಚ್ಚಾಗಿ ಕಂಡು ಬರೋದೇ ಕಬ್ಬಿಣ. ಆದರೆ ಹೊರ ಪದರಲ್ಲಿ ಮಾತ್ರ ಕಬ್ಬಿಣ ಕಡಿಮೆ ಇರುತ್ತಾ, ಭೂಮಿಯ ಒಳಗಡೆ ಹೋದಂತ ಅತಿ ಹೆಚ್ಚು ಸಿಗುವುದು ಯಾವ್ದಪ್ಪ ಅಂದ್ರೆ ಕಬ್ಬಿಣ ಅತಿ ಹೆಚ್ಚು ಸಿಗುತ್ತಾ. ಹಾಗಾದ್ರೆ ನೆಕ್ಸ್ಟ್ ಪ್ರಮಾಣ ಯಾವ್ದಪ್ಪ ಅಂದ್ರೆ ಒಂದು ಕ್ಯಾಲ್ಸಿಯಂ. ಹಾಗಾದ್ರೆ ಕ್ಯಾಲ್ಸಿಯಂ ಬರೋಣ. ಕ್ಯಾಲ್ಸಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 3.6% ಆಗಿದೆ. ಆದರೆ ಕ್ಯಾಲ್ಸಿಯಂ ಪ್ರಮಾಣ ಎಷ್ಟಿದೆ? 3.6% ಇದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಮಾಣ ಯಾವ್ದಪ್ಪ ಅಂದ್ರೆ ಸೋಡಿಯಂ. ಅಂದ್ರೆ ಸೋಡಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ ಸೋಡಿಯಂ ಪ್ರಮಾಣ 2.8% ಇದೆ. ಸೋಡಿಯಂ ಪ್ರಮಾಣ ಎಷ್ಟಾಗಿದೆ? 2.8% ಇದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಮಾಣ ಯಾವ್ದಪ್ಪ ಅಂದ್ರೆ ಅದು ಪೊಟ್ಯಾಸಿಯಂ. ಪೊಟ್ಯಾಸಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 2.6% ನೋಡಿ. ಪೊಟ್ಯಾಸಿಯಂ ಪ್ರಮಾಣ 2.6% ಇದೆ. ಹಾಗಾದ್ರೆ ಅತಿ ಹೆಚ್ಚಾಗಿರುವಂತ ಕೊನೆಯದಾಗಿರುವಂತಹ ಧಾತು ಯಾವ್ದಪ್ಪ ಅಂದ್ರೆ ಅದೇ ಮ್ಯಾಗ್ನೀಸಿಯಂ. ಮ್ಯಾಗ್ನೀಸಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 1.5% ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಭೂಮಿಯ ಆಂತರಿಕ ಹೋದಂತ ಮೂರು ಪ್ರಕಾರಗಳು ಮಾಡಿದ್ವಿ. ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಾನು, ಶಿಲಾಗೋಳ. ಆದರೆ ಈ ಶಿಲಾಗೋಳಕ್ಕೆ ಹೊರ ಪದರು ಮೇಲ್ಪದರು ಭೂತೊಗಟೆ ಅಂತ ಕರ್ಕೊಂಡು ಈ ಹೊರ ಪದರಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಧಾತುಗಳು ಯಾವಂತ ಕೇಳ್ತಾರೆ. ಅತಿ ಹೆಚ್ಚಾಗಿ ಕಂಡು ಬರುವಂತಹ ಧಾತುಗಳಲ್ಲಿ ಒಂದೇದು ಯಾವ್ದಪ್ಪ ಅಂದ್ರೆ ಆಮ್ಲಜನಕ 46.6% ಇದೆ. ಎರಡನೇ ಧಾತು ಯಾವ್ದಪ್ಪ ಅಂದ್ರೆ ಎರಡನೇ ಧಾತು ಸಿಲಿಕಾನು 27.7% ಇದೆ. ಆದರೆ ಮೂರನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಪ್ರಮಾಣ 8.3% ಇದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಮಾಣ ಯಾವ್ದಪ್ಪ ಅಂದ್ರೆ ಕಬ್ಬಿಣ. ಕಬ್ಬಿಣ ಪ್ರಮಾಣ 5.2% ಇದೆ. ಹೊರಪದರಲ್ಲಿ ಕಬ್ಬಿಣ ಕಡಿಮೆ ಇರುತ್ತೆ, ಆದ್ರೆ ಭೂಮಿಯ ಆಂತರಿಕ ಒಳಗೆ ಹೋದಂತಲ್ಲ ಅತಿ ಹೆಚ್ಚು ಕಂಡು ಬರೋದೇ ಕಬ್ಬಿಣವಾಗಿದೆ. ನೆಕ್ಸ್ಟ್ ಪ್ರಮಾಣ ಯಾವ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 3.6% ಇದೆ. ನೆಕ್ಸ್ಟ್ ಪ್ರಮಾಣ ಯಾವ್ದಪ್ಪ ಅಂದ್ರೆ ಸೋಡಿಯಂ. ಸೋಡಿಯಂ ಪ್ರಮಾಣ ಎಷ್ಟೈತಪ್ಪ ಅಂದ್ರೆ ಹೊರಪದರಿನಲ್ಲಿ 2.8% ಇದೆ. ಸೋಡಿಯಂ 2.8% ಇದೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಪೊಟ್ಯಾಸಿಯಂ. ಪೊಟ್ಯಾಸಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 2.6% ಇದೆ. ಹಾಗಾದ್ರೆ ಕೊನೆಯದಾಗಿರುವಂತಹ ಮ್ಯಾಗ್ನೀಸಿಯಂ. ಮ್ಯಾಗ್ನೀಸಿಯಂ ಎಷ್ಟು ಸಿಗುತ್ತೆ ಅಂದ್ರೆ 1.5% ಸ್ನೇಹಿತರೆ. ಓಕೆ ಸ್ನೇಹಿತರೆ, ಭೂಮಿಯ ಆಂತರಿಕದಲ್ಲಿ ಒಂದು ಪ್ರಮುಖವಾಗಿರುವಂತಹ ಶಿಲಾಗೋಳ, ಆ ಶಿಲಾಗೋಳದಲ್ಲಿ ಕಂಡು ಬರುವಂತಹ ಪ್ರಮುಖವಾದಂತಹ ಅಂಶಗಳನ್ನು ನೋಡಿ. ಹಾಗಾದ್ರೆ ನಾನು ಹೇಳಿದ್ದೀನಿ ಈ ಶಿಲಾಗೋಳದಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಯಾವುದು ಅಂತ ಹೇಳಿದೆ ನಾನು, ಸಿಎಲ್. ಒಂದನೇ ಪ್ರಕಾರ ಯಾವುದು? ಸಿಎಲ್. ಓಕೆ ಸ್ನೇಹಿತರೆ, ಹಾಗಾದ್ರೆ ಈ ಸಿಎಲ್ ಒಂದು ಕಂಡು ಬಂದ್ರೆ ಈ ಒಂದು ಸಿಎಲ್ ಎಂಬುದು ಎಲ್ಲಿ ಕಂಡು ಬರುವುದು ಅಂತ ಕೇಳ್ತಾನೆ. ಈ ಸಿಎಲ್ ಎಂಬುದು ಸಾಗರ ಮತ್ತು ಸಮುದ್ರದ ಕೆಳಭಾಗದಲ್ಲಿ ಕಂಡು ಬರುವುದಿಲ್ಲ. ಒಂದು ಶಿಲಾಗೋಳದಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಸಿಎಲ್. ಸಿಎಲ್ ಎಂಬುದು ಯಾವುದರ ಕೆಳಭಾಗದಲ್ಲಿ ಕಂಡು ಬರುವುದಿಲ್ಲ ಅಂದ್ರೆ ಈ ಸಿಎಲ್ ಎಂಬುದು ಯಾವುದರ ಕೆಳಭಾಗದಲ್ಲಿ ಕಂಡು ಬರುವುದಿಲ್ಲ, ಇದು ಸಾಗರ ಮತ್ತು ಸಮುದ್ರದ ಕೆಳಭಾಗದಲ್ಲಿ ಕಂಡು ಬರಲಾರದಂತ ವಸ್ತು ಯಾವ್ದಪ್ಪ ಅಂದ್ರೆ ಒಂದು ಸಿಎಲ್ ಸ್ನೇಹಿತರೆ. ಹಾಗಾದ್ರೆ ಸಿಎಲ್ ಇದು ಸಾಗರ ಮತ್ತು ಸಮುದ್ರದ ಕೆಳಭಾಗದಲ್ಲಿ ಕಂಡು ಬರುವುದಿಲ್ಲ. ಹಾಗಾದ್ರೆ ಸಿಎಲ್ನಲ್ಲಿರುವಂತಹ ಪ್ರಮುಖ ಖನಿಜಾಂಶಗಳು ಯಾವುದು ಕೇಳ್ತಾರೆ. ಸಿಎಲ್ನಲ್ಲಿರುವಂತಹ ಪ್ರಮುಖ ಖನಿಜಾಂಶಗಳು ಯಾವುದು ಅಂದ್ರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ನೋಡಿ, ಸಿ ಅಂದ್ರೆ ಸಿಲಿಕಾನ್, ಹಾಗಾದ್ರೆ ಸಿ ಅಂದ್ರೆ ಸಿಲಿಕಾನ್, ಹಾಗಾದ್ರೆ ಯಾವ ಅಂದ್ರೆ ಅಲ್ಯೂಮಿನಿಯಂ. ಹಾಗಾದ್ರೆ ಈ ಸಿಎಲ್ನಲ್ಲಿರುವಂತಹ ಪ್ರಮುಖ ಖನಿಜಾಂಶಗಳು ಯಾವಪ್ಪ ಅಂದ್ರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಹಾಗಾದ್ರೆ ನೆಕ್ಸ್ಟ್ ಕೇಳ್ತಾರೆ ಈ ಸಿಎಲ್ ನ ಒಟ್ಟು ಸಾಂದ್ರತೆ ಎಷ್ಟಿದೆ ಅಂತ ಕೇಳ್ತಾನೆ. ಸಿಎಲ್ ನ ಒಟ್ಟು ಸಾಂದ್ರತೆ ಎಷ್ಟೈತೆ ಅಂದ್ರೆ 2.7 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್. ನೋಡಿ ಸ್ನೇಹಿತರೆ,
Cl ನ ಒಟ್ಟು ಸಾಂದ್ರತೆ ಎಷ್ಟೈತೆ ಅಂದ್ರೆ 2.7 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಒಂದು Cl ನ ಸಾಂದ್ರತೆಯಾಗಿದೆ. ಅರ್ಥ ಮಾಡಿಕೊಳ್ಳಿ. ಹಾಗಾದ್ರೆ ಶಿಲಾಗೋಳದಲ್ಲಿ ಒಂದು ಪ್ರಮುಖವಾಗಿರುವಂತಹ ಎರಡು ಪ್ರಕಾರಗಳಿವೆ. ಒಂದೇ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಾನು Cl. ಆದ್ರೆ Cl ಅಂದ್ರೆ ಇದು ಸಾಗರ ಮತ್ತು ಸಮುದ್ರದ ಕೆಳಭಾಗದಲ್ಲಿರುವುದಿಲ್ಲ. ಇಲ್ಲಿ ಕಾಣಿಸ್ತದೆ ಇದು ಸಾಗರ ಮತ್ತು ಸಮುದ್ರ. ಈ ಸಾಗರ ಮತ್ತು ಸಮುದ್ರದ ಕೆಳಭಾಗದಲ್ಲಿ Cl ಕಂಡು ಬರುವುದಿಲ್ಲ. ಹಾಗಾದ್ರೆ ಈ Cl ಸಾಗರ ಮತ್ತು ಸಮುದ್ರ ಕೆಳಭಾಗದಲ್ಲಿ ಕಂಡು ಬರುತ್ತಿದ್ರೆ ಆ Cl ನಲ್ಲಿರುವಂತಹ ಪ್ರಮುಖ ಖನಿಜಾಂಶಗಳು ಯಾವಪ್ಪ ಅಂದ್ರೆ ಸಿ ಅಂದ್ರೆ ಏನು ಸಿಲಿಕಾನ್, ಯಾಲ್ ಅಂದ್ರೆ ಅಲ್ಯೂಮಿನಿಯಂ. ಹಾಗಾದ್ರೆ Cl ನಲ್ಲಿರುವಂತಹ ಪ್ರಮುಖ ಖನಿಜಾಂಶಗಳು ಯಾವುದು ಕೇಳಿದ್ರೆ ನೋಡಿ ಒಂದೇದು Cl. ಹಾಗಾದ್ರೆ Cl ನಲ್ಲಿರುವಂತಹ ಪ್ರಮುಖ ಖನಿಜಾಂಶಗಳು ಸಿ ಅಂದ್ರೆ ಸಿಲಿಕಾನ್, ಯಾಲ್ ಅಂದ್ರೆ ಅಲ್ಯೂಮಿನಿಯಂ. ಹಾಗಾದ್ರೆ Cl ನಲ್ಲಿರುವಂತಹ ಪ್ರಮುಖ ಖನಿಜಾಂಶಗಳು ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಆಗಿದೆ. ಹಾಗಾದ್ರೆ ಅದೇ ಶಿಲಾಗೋಳದಲ್ಲಿ ಒಂದು Cl ನ ಕೆಳಭಾಗದಲ್ಲಿ ಬರುವಂತಹ ಒಂದು ಭಾಗ ಇದೆ. ಹಾಗಾದ್ರೆ Cl ನ ಕೆಳಭಾಗದಲ್ಲಿ ಬರುವಂತಹ ಭಾಗ ಇಲ್ಲಿ ಕಾಣಿಸ್ತದೆ ನೋಡು, ಅದು ಯಾವುದು ಸೀಮಾ. ಯಾವುದು ಎರಡನೇ ಪ್ರಕಾರ ಯಾವುದು ಸೀಮಾ. Cl ನ ನಂತರ ಬರುವಂತಹ ಭಾಗ ಯಾವದಪ್ಪ ಅಂದ್ರೆ ಸೀಮಾ. ಹಾಗಾದ್ರೆ ಸೀಮಾದಲ್ಲಿರುವ ಖನಿಜಾಂಶಗಳು ಯಾವಪ್ಪ ಅಂದ್ರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ. ಆದ್ರೆ ಸೀಮಾದಲ್ಲಿರುವಂತಹ ಖನಿಜಾಂಶಗಳು ಯಾವಪ್ಪ ಅಂದ್ರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ ಕಂಡು ಬರುತ್ತದೆ. ಆದ್ರೆ ಈ ಸೀಮಾದ ಸಾಂದ್ರತೆ ಎಷ್ಟು ಅಂತ ಕೇಳ್ತಾನೆ. ಸೀಮಾದ ಸಾಂದ್ರತೆ ಎಷ್ಟಿದೆ ಅಂತ ಕೇಳ್ತಾನೆ. ಆದ್ರೆ ಸೀಮಾದ ಸಾಂದ್ರತೆ 2.9 ರಿಂದ 3.3 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಗೊತ್ತಿಡ್ಕೋಬೇಡಿ. ಓಕೆ, ಹಾಗಾದ್ರೆ ಸೀಮದ ಒಟ್ಟು ಸಾಂದ್ರತೆ ಎಷ್ಟು ಅಂತ ಕೇಳ್ತಾನೆ. 2.9 ರಿಂದ 3.3 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಸೀಮದ ಸಾಂದ್ರತೆಯಾಗಿದೆ. ನೋಡಿ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಮತ್ತೊಂದು ನೋಡೋಣ. ಏನಪ್ಪ ಅಂದ್ರೆ ಇಲ್ಲಿ Cl ನೋಡಿದ್ವಿ, ಸೀಮಾ ನೋಡಿದ್ವಿ. ಈ Cl ಮತ್ತು ಸೀಮವನ್ನ ಬೇರ್ಪಡಿಸುವ ರೇಖೆ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಬರುತ್ತೆ Cl ಮತ್ತು ಸೀಮವನ್ನ ಬೇರ್ಪಡಿಸುವ ರೇಖೆ ಯಾವ್ದಪ್ಪ ಅಂದ್ರೆ ಸೀಮಾ ಕೋನರ್ಡ್ ರೇಖೆ. ಸೀಮಾ ಕೋನರ್ಡ್ ರೇಖೆ. ಹಾಗಾದ್ರೆ Cl ಮತ್ತು ಸೀಮಾವನ್ನು ಬೇರ್ಪಡಿಸುವ ರೇಖೆ ಯಾವ್ದಂತ ಕೇಳಿದ್ರೆ ಸೀಮಾ ಕೋನರ್ಡ್ ರೇಖೆ Cl ಮತ್ತು ಸೀಮಾವನ್ನು ಬೇರ್ಪಡಿಸುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಶಿಲಾಗೋಳ ಎಂಬುದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಒಂದು ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆಯಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಭಾಗ ಯಾವ್ದನ್ನು ಕೇಳ್ತಾನೆ. ಈ ಒಂದು ಶಿಲಾಗೋಳ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಭಾಗ ಯಾವ್ದಪ್ಪ ಅಂದ್ರೆ ಪದರು ಶಿಲೆಯಲ್ಲಿ 75% ವರೆಗೂ ಈ ಶಿಲಾಗೋಳ ಕಂಡು ಬರುತ್ತದೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಭೂಮಿಯ ಆಂತರಿಕವಾಗಿ ಫಸ್ಟ್ ಒಂದು ಪ್ರಕಾರ ನೋಡಿದ್ವಿ. ಭೂಮಿಯ ಫಸ್ಟ್ ಪ್ರಕಾರ ಯಾವ್ದಪ್ಪ ಅಂದ್ರೆ ಶಿಲಾಗೋಳ. ಹಾಗಾದ್ರೆ ಶಿಲಾಗೋಳ ಎಂಬುದು ಒಂದು 0 ಕಿಲೋಮೀಟರ್ ದಿಂದ 60 ಕಿಲೋಮೀಟರ್ ವರೆಗೆ ಇರುತ್ತೆ. ಶಿಲಾಗೋಳವನ್ನು ಹೊರಪದರು, ಮೇಲ್ಪದರು, ಭೂತೊಗಟೆ ಎಂದು ಕರೆಯುತ್ತಾರೆ. ಹಾಗಾದ್ರೆ ಹೊರಪದರಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಧಾತು ಯಾವ್ದನ್ನು ಕೇಳ್ತಾರೆ. ಯಾವ್ದಪ್ಪ ಅಂದ್ರೆ ಆಮ್ಲಜನಕ. ಆಮ್ಲಜನಕ ಪ್ರಮಾಣ ಎಷ್ಟಿದೆ? 46.6% ಇದೆ. ಆದ್ರೆ ಎರಡನೇ ಪ್ರಮಾಣ ಯಾವ್ದನ್ನು ಕೇಳ್ತಾನೆ. ಎರಡನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಒಂದು ಸಿಲಿಕಾನ್ 27.7% ಇದೆ. ಮೂರನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಅಲ್ಯೂಮಿನಿಯಂ ಪ್ರಮಾಣ ಎಷ್ಟಿದೆ ಅಂದ್ರೆ ಒಂದು 8.3% ಇದೆ. ಹಾಗಾದ್ರೆ ನಾಲ್ಕನೇ ಪ್ರಮಾಣ ಯಾವ್ದನ್ನು ಕೇಳ್ತಾನೆ. ನಾಲ್ಕನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಕಬ್ಬಿಣ 5.2% ಇದೆ. ಹಾಗಾದ್ರೆ ನೆಕ್ಸ್ಟ್ ಕ್ಯಾಲ್ಸಿಯಂ ಪ್ರಮಾಣ 3.6% ಇದೆ. ನೆಕ್ಸ್ಟ್ ಬಂದ್ರೆ ಸೋಡಿಯಂ ಪ್ರಮಾಣ ಎಷ್ಟಿದೆ ಅಂದ್ರೆ 2.8% ಇದೆ. ನೆಕ್ಸ್ಟ್ ಪೊಟ್ಯಾಸಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 2.6% ಇದೆ. ಅದರ ಕೊನೆಯದಾಗಿ ಮ್ಯಾಗ್ನೀಸಿಯಂ ಪ್ರಮಾಣ ಎಷ್ಟೈತೆ ಅಂದ್ರೆ 1.5% ಇದೆ. ಓಕೆ, ಇಷ್ಟೆಲ್ಲ ನೆನಪಿಡ್ಕೊಂಡ್ವಿ. ನಮ್ಮ ಎಕ್ಸಾಮ್ ಕೇಳ್ತಾನೆ. ಏನು ಕೇಳ್ತಾನೆ ಅಂದ್ರೆ ಹೊರ ಪದದಲ್ಲಿ ಅತಿ ಹೆಚ್ಚಾಗಿರೋ ಧಾತು ಉತ್ತರ ಕೊಟ್ಬಿಡ್ತೀರಿ, ಯಾವುದು ಆಮ್ಲಜನಕ. ಆದ್ರೆ ಅವ್ನು ಕನ್ಫ್ಯೂಸ್ ಮಾಡಕ್ ಕೇಳ್ತಾನೆ. ಹೊರ ಪದದಲ್ಲಿ ಅತಿ ಹೆಚ್ಚಾಗಿರೋ ಅಲೋಹ ಯಾವುದಂದ್ರೆ ಹೇಳ್ತಾನೆ. ಅಲೋಹ ಯಾವ್ದಪ್ಪ ಅಂದ್ರೆ ಬೇರೆ ಅಲ್ಲ, ಅದೇ ಆಮ್ಲಜನಕ. ನೋಡಿ, ಇದನ್ನ ಅಂತ ಕರೀತಾರ ಅಲೋಹ ಎಂದು ಕರೆಯುತ್ತಾರೆ. ಯಾವುದನ್ನ? ಆಮ್ಲಜನಕವನ್ನು. ಮತ್ತೊಂದು ಪ್ರಶ್ನೆ ಮಾಡ್ತಾನೆ. ಹೊರ ಪದರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತ ಅರೆವಾಹಕ ಯಾವುದನ್ನು ಕೇಳ್ತಾನೆ. ಅರೆವಾಹಕ ಯಾವ್ದಪ್ಪ ಅಂದ್ರೆ ಅದು ಬೇರೆ ಅಲ್ಲ, ಸಿಲಿಕಾನ್ ಅನ್ನು ಎಂದು ಕರೀತಾರೆ ಅಂದ್ರೆ ಅರೆವಾಹಕ ಎಂದು ಕರೆಯುತ್ತಾರೆ. ಮತ್ತೊಂದು ಕೇಳ್ತಾನೆ, ಹೊರ ಪದರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತ ಲೋಹ ಯಾವುದನ್ನು ಕೇಳ್ತಾನೆ. ಯಾವುದಂದ್ರೆ ಅಲ್ಯೂಮಿನಿಯಂ. ನೋಡಿ, ಪ್ರಶ್ನೆ ಹೆಂಗೆ ಕೇಳಿ ಉತ್ತರ ಕೊಡಕ್ ಮಾಡಿ. ನೀವೆಲ್ಲ ಓದಿದ್ದು ಹೊರ ಪದರಲ್ಲಿ ಅತಿ ಹೆಚ್ಚಾಗಿರುವಂತ ಧಾತು ಯಾವ್ದಂತ ಓದ್ಕೊಂಡು ಹೋಗ್ತೀರಿ, ಆಮ್ಲಜನಕ. ಅವನು ಪ್ರಶ್ನೆ ಮಾಡ್ತಾನೆ, ಹೊರ ಪದದಲ್ಲಿ ಅತಿ ಹೆಚ್ಚಾಗಿರೋ ಅಲೋಹ ಯಾವ್ದಂತ ಹೇಳ್ತಾನೆ, ಅದು ಯಾವುದು? ಆಮ್ಲಜನಕ. ಹೊರ ಪದದಲ್ಲಿ ಅತಿ ಹೆಚ್ಚಾಗಿರೋ ಅರೆವಾಹಕ ಯಾವ್ದಂತ ಕೇಳ್ತಾನೆ, ಯಾವುದು? ಅದು ಸಿಲಿಕಾನ್. ಹಾಗಾದ್ರೆ ಸಿಲಿಕಾನ್ ಅಂದ್ರೆ ಮರಳು. ಹಾಗಾದ್ರೆ ಹೊರ ಪದದಲ್ಲಿ ಅತಿ ಹೆಚ್ಚಾಗಿರುವಂತ ಲೋಹ ಯಾವ್ದಂತ ಕೇಳ್ತಾನೆ, ಯಾವುದು?
ಅದೇ ಅಲ್ಯೂಮಿನಿಯಂ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ಹಾಗಾದ್ರೆ ಈ ಒಂದು ಶಿಲಾಗೋಳದಲ್ಲಿ ಎರಡು ಪ್ರಕಾರ ಮಾಡ್ತೀವಿ. ಒಂದು ಯಾವ್ದಪ್ಪ ಅಂದ್ರೆ ಸಿಎಲ್, ಮತ್ತೊಂದು ಯಾವುದು ಸೀಮಾ. ಓಕೆ ಸ್ನೇಹಿತರೆ, ಸಿಎಲ್ ಮತ್ತೊಂದು ಸೀಮವನ್ನು ಎರಡು ಪ್ರಕಾರಗಳಾಗಿ ವರ್ಗೀಕರಿಸ್ತೀವಿ. ಆಗ ಎರಡೂ ಪ್ರಕಾರಗಳಾಗಿ ವರ್ಗೀಕರಿಸಿದ್ರೆ ಇಲ್ಲಿ ಒಂದು ಸಿಎಲ್ ಮತ್ತು ಸೀಮವನ್ನು ಎರಡು ಪ್ರಕಾರ ನೋಡಿದ್ವಿ. ಎರಡೂ ಪ್ರಕಾರಗಳು ನೋಡೋದಾದ್ರೆ ಇಲ್ಲಿ ಸಿಎಲ್ ನಾನು ಹೇಳಿದ್ವಿ, ಸಿಎಲ್ ಎಂಬುದು ಸಾಗರ ಮತ್ತು ಸಮುದ್ರದ ಕೆಳಭಾಗದಲ್ಲಿ ಇರಲ್ಲ. ಇದು ಏನಪ್ಪಾ ಅಂದ್ರೆ ಸಾಗರ ಮತ್ತು ಸಮುದ್ರ ಕೆಳಭಾಗದಲ್ಲಿ ಕಂಡು ಬರದೇ ಇರುವಂತಹ ವಲಯ ಸಿಎಲ್ ಆಗಿದೆ. ಸಿಎಲ್ ನಲ್ಲಿರುವ ಪ್ರಮುಖ ಖನಿಜಾಂಶಗಳು ಯಾವಪ್ಪ ಅಂದ್ರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಆದ್ರೆ ಸಿಎಲ್ ನ ಒಟ್ಟು ಸಾಂದ್ರತೆ ಎಷ್ಟೈತೆ ಅಂತ ಕೇಳಿದ್ರೆ ಸಿಎಲ್ ನ ಒಟ್ಟು ಸಾಂದ್ರತೆ ಎಷ್ಟಾಗಿದೆ? 2.7 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಈ ಸೇರಿನ ಸಾಂದ್ರತೆಯಾಗಿದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರೋದು ಯಾವುದು? ಸೀಮಾದಲ್ಲಿರುವ ಖನಿಜಾಂಶಗಳು ಯಾವ ಅಂತ ಕೇಳಿದ್ರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ. ಹಾಗಾದ್ರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ, ಆದ್ರೆ ಸೀಮಾದ ಒಟ್ಟು ಸಾಂದ್ರತೆ ಎಷ್ಟೈತೆ ಅಂತ ಕೇಳಿದ್ರೆ 2.9 ರಿಂದ 3.3 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್. 2.9 ರಿಂದ 3.3 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಸೀಮದ ಸಾಂದ್ರತೆ ಇದೆ. ಈ ಸಿಎಲ್ ಮತ್ತು ಸೀಮವನ್ನ ಬೇರ್ಪಡಿಸುವ ರೇಖೆ ಯಾವುದಂತ ಕೇಳ್ತಾರೆ? ಸೀಮಾ ಕೋನರಡೋ ರೇಖೆ. ಸೀಮಾ ಕೋನರಡೋ ರೇಖೆ ಸಿಎಲ್ ಮತ್ತು ಸೀಮವನ್ನು ಬೇರ್ಪಡಿಸುತ್ತದೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಶಿಲಾಗೋಳ ಅತಿ ಹೆಚ್ಚಾಗಿ ಕಂಡುಬರುವಂತಹ ವಲಯ ಯಾವುದಂತ ಕೇಳಿದ್ರೆ ಪದರು ಶಿಲೆಯಲ್ಲಿ ಅತಿ ಹೆಚ್ಚಾಗಿ ಈ ಶಿಲಾಗೋಳ ಕಂಡು ಬರುತ್ತದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬನ್ನಿ ಹೋಗೋಣ, ಎರಡನೇ ಪ್ರಕಾರ ಹೋಗೋಣ. ಎರಡನೇ ಪ್ರಕಾರ ಯಾವ್ದಪ್ಪ ಅಂದ್ರೆ ಮಿಶ್ರಗೋಳ ಸ್ನೇಹಿತರೆ. ಹಾಗಾದ್ರೆ ಈ ಮಿಶ್ರಗೋಳ, ಹಾಗಾದ್ರೆ ಎರಡನೇ ಪ್ರಕಾರ ಮಿಶ್ರಗೋಳ. ಓಕೆ, ಹಾಗಾದ್ರೆ ಓಕೆ, ಹಾಗಾದ್ರೆ ಎರಡನೇ ಪ್ರಕಾರ ಯಾವ್ದಪ್ಪ ಅಂದ್ರೆ ಅದು ಮಿಶ್ರಗೋಳ. ಓಕೆ ಸ್ನೇಹಿತರು, ಹಾಗಾದ್ರೆ ಎರಡನೇ ಪ್ರಕಾರ ಮಿಶ್ರಗೋಳ ಎಷ್ಟು ಕಿಲೋಮೀಟರ್ ವರೆಗಿದೆ? 60 ಕಿಲೋಮೀಟರ್ದಿಂದ 2900 ಕಿಲೋಮೀಟರ್ ವರೆಗೆ ಯಾವ್ದು ಕಾಣಿಸುತ್ತೆ? ಮಿಶ್ರಗೋಳ ಆಗಿದೆ. 60 ರಿಂದ 2900 ವರೆಗೂ ಈ ಮಿಶ್ರಗೋಳ ಕಂಡು ಬಂದ್ರೆ ಈ ಮಿಶ್ರಗೋಳದ ಒಟ್ಟು ಉಷ್ಣಾಂಶ ಎಷ್ಟು ಅಂತ ಕೇಳ್ತಾನೆ? 1500 ಡಿಗ್ರಿ ಸೆಲ್ಸಿಯಸ್. ನೋಡಿ ಎಷ್ಟೊಂದು ಉಷ್ಣಾಂಶ ಇರುತ್ತೆ ನೋಡಿ. ಯಾಕಂದ್ರೆ ಇವತ್ತು 28, 30ಕ್ಕೆ ಉಷ್ಣಾಂಶ ಕಂಡುಕೊಳ್ಳಕ್ ಆಗಲ್ಲ. ಆದ್ರೆ ಮಿಶ್ರಗೋಳದಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ ಅಂದ್ರೆ 1500 ಡಿಗ್ರಿ ಸೆಲ್ಸಿಯಸ್. ಆದ್ರೆ ಮಿಶ್ರಗೋಳದಲ್ಲಿ 1500 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದರಿಂದ ಅಲ್ಲಿ ಎಲ್ಲಾ ಶಿಲೆಗಳು ಏನಾಗಿರುತ್ತ? ಶಿಲಾಪಾತವಾಗಿರುತ್ತ. ಹಾಗಾದ್ರೆ ಇಲ್ಲಿ ಮಿಶ್ರಗೋಳದ ಎಲ್ಲಾ ಶಿಲೆಗಳು ಶಿಲಾಪಾತವಾಗಿರುವುದರಿಂದ ಈ ಮಿಶ್ರಗೋಳವನ್ನು ಮತ್ತೊಂದು ಹೆಸರಿಂದ ಕರೀತಾರ. ಯಾವ ಹೆಸರು? ಮ್ಯಾಂಟಲ್ ಜೋನ್ ಎಂದು ಕರೆಯುತ್ತಾರೆ. ಯಾವ ಜೋನ್ ಎಂದು ಕರೆಯುತ್ತಾರ? ಮ್ಯಾಂಟಲ್ ಜೋನ್. ಯಾವ ವಲಯವನ್ನು ಮ್ಯಾಂಟಲ್ ಜೋನ್ ಎಂದು ಕರೆಯಲಾಗುತ್ತದೆ? ಮಿಶ್ರಗೋಳವನ್ನು ಯಾಕೆ ಮ್ಯಾಂಟಲ್ ಜೋನ್ ಎಂದು ಕರೆಯುತ್ತಾರೆ ಅಂದ್ರೆ ಮಿಶ್ರಗೋಳದಲ್ಲಿ 1500 ಡಿಗ್ರಿ ಸೆಲ್ಸಿಯಸ್, 28, 30, 35 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ನಾನು ಹೇಳ್ತಿರೋದು 1500 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರೋದ್ರಿಂದ ಅಲ್ಲಿ ಎಲ್ಲಾ ಶಿಲೆಗಳು ಏನಾಗಿರುತ್ತೋ ಶಿಲಾಪಾತವಾಗಿರುತ್ತ. ಆ ಕಾರಣಕ್ಕೋಸ್ಕರ ಮಿಶ್ರಗೋಳವನ್ನು ಎಂದು ಕರೀತಾರ? ಮ್ಯಾಂಟಲ್ ಜೋನ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ಸರ್ ಇದಕ್ಕೆ ಮಿಶ್ರಗೋಳ ಅಂತ ಹೆಸರು ಬರ ಕಾರಣ ಏನು? ಮಿಶ್ರಗೋಳ ಅಂತ ಹೆಸರು ಬರ ಕಾರಣ ಏನಪ್ಪ ಅಂದ್ರೆ ಈ ಮಿಶ್ರಗೋಳದಲ್ಲಿ ಅನೇಕವಾದ ಶಿಲೆಗಳಿವೆ. ಯಾವ ಶಿಲೆಗಳಪ್ಪ ಅಂದ್ರೆ ಒಂದು ಕಬ್ಬಿಣ, ಓಕೆ, ಎರಡನೇದು ಅಲ್ವಾಯ್, ಹಾಗಾದ್ರೆ ನೆಕ್ಸ್ಟ್ ಬಂದ್ರೆ ಡೋನೋಟೈಟ್. ನೋಡಿ ಮಿಶ್ರಗೋಳದಲ್ಲಿ ಅನೇಕವಾದ ಶಿಲೆಗಳಿವೆ. ಅವು ಯಾವಪ್ಪ ಅಂದ್ರೆ ಕಬ್ಬಿಣ, ಹಲ್ವೈನ್, ಡೋನೋಟೈಟ್, ಹಾಗಾದ್ರೆ ಫೈರಾಕ್ಸಿನ್, ಗ್ಯಾಬ್ರೋ. ಇವು ಮಿಶ್ರಗೋಳದಲ್ಲಿರುವಂತಹ ಶಿಲೆಗಳು. ನೋಡಿ ಅಲ್ವೈನ್, ಗ್ಯಾಬ್ರೋ, ಡೋನೋಟೈಟ್, ಫೈರಾಕ್ಸಿನ್, ಹಾಗಾದ್ರೆ ನೆಕ್ಸ್ಟ್ ಕಬ್ಬಿಣ. ಇವು ಮಿಶ್ರಗೋಳದಲ್ಲಿರುವಂತಹ ಶಿಲೆಗಳು. ಹಾಗಾದ್ರೆ ಮಿಶ್ರಗೋಳದಲ್ಲಿರುವಂತಹ ಶಿಲೆಗಳಾದ್ರೆ ಯಾಕೆ ಇದಕ್ಕೆ ಮಿಶ್ರಗೋಳ ಅಂತಂದ್ರೆ ಇಲ್ಲಿ ಎರಡು ಶಿಲೆಗಳು ಸಮ್ಮಿಶ್ರವಾಗುತ್ತೆ. ಆ ಎರಡು ಶಿಲೆಗಳು ಯಾವಪ್ಪ ಅಂದ್ರೆ ಒಂದು ಅಲ್ವೈನ್ ಮತ್ತೊಂದು ಗ್ಯಾಬ್ರೋ. ಆದರೆ ಮಿಶ್ರಗೋಳದಲ್ಲಿ ಯಾವ ಎರಡು ಶಿಲೆಗಳು ಸಮ್ಮಿಶ್ರವಾಗ್ತವೆ ಅಂದ್ರೆ ಅಲ್ವೈನ್ ಮತ್ತು ಗ್ಯಾಬ್ರೋ. ಈ ಅಲ್ವೈನ್ ಮತ್ತು ಗ್ಯಾಬ್ರೋಗಳ ಸಮ್ಮಿಶ್ರವಾಗುವುದರಿಂದ ಇದನ್ನು ಪೈರೋಟೈಟ್ ಅಥವಾ ಪೈರೋಸ್ಪಿಯರ್ ಆಗಿ ಇದು ಮಿಶ್ರಗೋಳವಾಗಿ ರಚನೆ ಆಗುತ್ತದೆ. ಅರ್ಥ ಮಾಡಿಕೊಳ್ಳಿ, ಮಿಶ್ರಗೋಳದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಶಿಲೆಗಳು ಯಾವ ಅಂತ ಹೇಳಿದ್ರಿ? ಕಬ್ಬಿಣ, ಹಾಲುವೈನ್, ಗ್ಯಾಬ್ರೋ, ಡೋನೋಟೈಟ್,
ಫೈರಾಕ್ಸಿನ್. ಓಕೆ ಸ್ನೇಹಿತರೆ, ಇಂಥ ಶಿಲೆಗಳಿದ್ರೆ ಇದರಲ್ಲಿ ಮಿಶ್ರಗೋಳದಲ್ಲಿ ಯಾವ ಎರಡು ಶಿಲೆಗಳು ಸಮ್ಮಿಶ್ರವಾಗ್ತವೆ ಅಂದ್ರೆ ಅಲ್ವೈನ್ ಮತ್ತು ಗ್ಯಾಬ್ರೋ. ಈ ಅಲ್ವೈನ್ ಮತ್ತು ಗ್ಯಾಬ್ರೋಗಳ ಸಮ್ಮಿಶ್ರದಿಂದ ಇದು ಪೈರೋಟೈಟ್ ಅಥವಾ ಪೈರೋಸ್ಪಿಯರ್ ಆಗಿ ಏನು ರಚನೆ ಆಗುತ್ತದೆ? ಮಿಶ್ರಗೋಳ ರಚನೆ ಆಗುತ್ತದೆ. ಹಾಗಾದ್ರೆ ಇಂಥ ಮಿಶ್ರಗೋಳದಲ್ಲಿ ಎರಡು ಪ್ರಕಾರಗಳು ಮಾಡ್ತೀವಿ ಸ್ನೇಹಿತರೆ. ಆ ಮಿಶ್ರಗೋಳದಲ್ಲಿ ಇರುವಂತಹ ಎರಡು ಪ್ರಕಾರಗಳು ಯಾವಪ್ಪ ಅಂದ್ರೆ ಒಂದು ಮೇಲ್ಮಟ್ಟದ ಶಿಲಾಪಾಕ, ಮತ್ತೊಂದು ಯಾವ್ದಂದ್ರೆ ಕೆಳಮಟ್ಟದ ಶಿಲಾಪಾಕ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಮಗೆ ಕಾಣಿಸ್ತದೆ ಇದೆಲ್ಲ ಮಿಶ್ರಗೋಳ. ಈ ಮಿಶ್ರಗೋಳದಲ್ಲಿ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ಯಾವ್ದಪ್ಪ ಅಂದ್ರೆ ಮೇಲ್ಮಟ್ಟದ ಶಿಲಾಪಾಕ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಕೆಳಮಟ್ಟದ ಶಿಲಾಪಾಕ ಅಂತ ಎರಡು ಭಾಗ ಮಾಡ್ತೀವಿ. ಹಾಗಾದ್ರೆ ಈ ಮೇಲ್ಮಟ್ಟದ ಶಿಲಾಪಾಕ ಏನಪ್ಪ ಅಂದ್ರೆ 60 ಕಿಲೋಮೀಟರ್ ದಿಂದ 700 ಕಿಲೋಮೀಟರ್ ವರೆಗೆ. ಹಾಗಾದ್ರೆ ಮೇಲ್ಮಟ್ಟದ ಶಿಲಾಪಾಕ 60 ಕಿಲೋಮೀಟರ್ ದಿಂದ 700 ಕಿಲೋಮೀಟರ್ ವರೆಗೆ ಮೇಲ್ಮಟ್ಟದ ಶಿಲಾಪಾಕ ಇರುತ್ತಾ. 700 ಕಿಲೋಮೀಟರ್ ದಿಂದ 2900 ವರೆಗೆ ಯಾವ್ದಿರುತ್ತ? ಕೆಳಮಟ್ಟದ ಶಿಲಾಪಾಕ ಇರುತ್ತ. ಇಲ್ಲಿ ನೆನಪಿಡ್ಕೊಳ್ಳಿ. ಹಾಗಾದ್ರೆ ಈ ಮಿಶ್ರಗೋಳದಲ್ಲಿ ಎರಡು ಪ್ರಕಾರ ಮಾಡ್ತೀವಿ. ಎರಡು ಪ್ರಕಾರ ಯಾವಪ್ಪ ಅಂದ್ರೆ ಮೇಲ್ಮಟ್ಟದ ಶಿಲಾಪಾಕ, ಕೆಳಮಟ್ಟದ ಶಿಲಾಪಾಕ. ಮೇಲ್ಮಟ್ಟದ ಶಿಲಾಪಾಕ 60 ಕಿಲೋಮೀಟರ್ ದಿಂದ 700 ಕಿಲೋಮೀಟರ್ ವರೆಗೆ ಇರುತ್ತ. ಹಾಗಾದ್ರೆ 700 ಕಿಲೋಮೀಟರ್ ದಿಂದ 2900 ವರೆಗೂ ಕೆಳಮಟ್ಟದ ಶಿಲಾಪಾಕವಾಗಿರುತ್ತ ಸ್ನೇಹಿತರೆ. ಹಾಗಾದ್ರೆ ಮತ್ತೊಂದು ವಿಶೇಷ ಏನು ಗೊತ್ತಾ? ಇಲ್ಲಿ ಏನು ಕಾಣಿಸ್ತೈತೆ ಅಂದ್ರೆ ಒಂದು ವಿಶೇಷವಾಗಿ ನೋಡಿಕೊಳ್ಳಿ. ಈ ಭಾಗದಲ್ಲಿ ಏನು ಕಾಣಿಸ್ತೈತಿ? ಒಂದು ಪ್ರಮುಖವಾಗಿರುವ ಒಂದು ಅಸ್ತನೋಸ್ಪಿಯರ್ ಕಾಣಿಸ್ತೈತೆ ಸ್ನೇಹಿತರೆ. ಏನು ಅಸ್ತನೋಸ್ಪಿಯರ್ ಅಂದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಅಸ್ತನೀಸ್ ಅಂತ ಇದೆ. ಅಸ್ತನೀಸ್ ಎಂಬುದು ಅರ್ಥ ಏನು? ದುರ್ಬಲ. ಹಾಗಾದ್ರೆ ಈ ಒಂದು ಭೂಮಿಯ ಆಂತರಿಕ ಭಾಗದಲ್ಲಿ ಯಾವುದು ದುರ್ಬಲವಾಗಿ ಕಾಣಿಸ್ತದೆ ಅಂದ್ರೆ ಅಸ್ತನೋಸ್ಪಿಯರ್. ಅಂದ್ರೆ ನಿಮಗೆ ನೋಡಿರೋದು ಇದು ಬಹಳ ಮೃದುವಾಗಿರುತ್ತದೆ ಮತ್ತು ಪ್ಲಾಸ್ಟಿಕ್ ರೂಪದಲ್ಲಿ ಇರುತ್ತದೆ. ಆದ್ರೆ ಅತಿ ಹೆಚ್ಚಾಗಿ ಮೃದು ಮತ್ತು ಪ್ಲಾಸ್ಟಿಕ್ ರೂಪದಲ್ಲಿ ಕಂಡು ಬರುತ್ತದೆ ಯಾವುದು? ಅಸ್ತನೋಸ್ಪಿಯರ್. ಅಸ್ತನೋಸ್ಪಿಯರ್ ಎಲ್ಲಿ ಕಾಣಿಸ್ತೈತಪ್ಪ ಅಂದ್ರೆ ಶಿಲಾಗೋಳದ ಕೆಳಭಾಗದಲ್ಲಿ 80 ರಿಂದ 200 ಕಿಲೋಮೀಟರ್ ವರೆಗೂ. ಶಿಲಾಗೋಳದ ಕೆಳಭಾಗದಲ್ಲಿ 80 ರಿಂದ 200 ಕಿಲೋಮೀಟರ್ ವರೆಗೂ ಏನು ಕಾಣಿಸ್ತೈತಿ? ಅಸ್ತನೋಸ್ಪಿಯರ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅಸ್ತನೋಸ್ಪಿಯರ್. ಈ ಅಸ್ತನೋಸ್ಪಿಯರ್ ಅಸ್ತನೀಸ್ ಅಂತ ಕರಿತೀವಿ. ಅಸ್ತನೀಸ್ ಎಂದರೆ ದುರ್ಬಲ ಎಂದರ್ಥ. ಆದರೆ ಈ ಅಸ್ತನೋಸ್ಪಿಯರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಪ್ಲಾಸ್ಟಿಕ್ ರೂಪದಲ್ಲಿ ಅಥವಾ ಮೃದು ರೂಪದಲ್ಲಿ ಇರುತ್ತೆ. ಆದ್ರೆ ಪ್ಲಾಸ್ಟಿಕ್ ಅಥವಾ ಮೃದು ರೂಪದಲ್ಲಿ ಇದ್ರೆ ಈ ಅಸ್ತನೋಸ್ಪಿಯರ್ ಒಂದು ಏನಪ್ಪ ಅಂದ್ರೆ ಅತಿ ಹೆಚ್ಚು ಗಟ್ಟಿಯಾಗಿರುವಂತಹ ವಸ್ತುಗಳು ಈ ಭಾಗದಲ್ಲಿ ತೇಲಾಡ್ತಾವೆ. ಹಾಗಾದ್ರೆ ಮತ್ತೊಂದೇನಪ್ಪ ಅಂದ್ರೆ ಭೂಮಿಯ ಒಂದು ಆಂತರಿಕ ಭಾಗದಲ್ಲಿರುವಂತಹ ಲಾವರಸ ಅಥವಾ ಜ್ವಾಲಾಮುಖಿ ಹೊರಸಿಡಿಯುವುದಕ್ಕೆ ಒಂದು ಸಹಾಯ ಮಾಡುವುದೇ ಅದು ಅಸ್ತನೋಸ್ಪಿಯರ್ ಆಗಿದೆ. ಯಾಕಂದ್ರೆ ಬಹಳ ಮೃದುವಾಗಿರುವುದರಿಂದ ಭೂಮಿ ಒಳಭಾಗದಲ್ಲಿರುವಂತಹ ಲಾವರಸ ಒಂದೇನಪ್ಪ ಅಂದ್ರೆ ಕ್ರಮೇಣವಾಗಿ ಹೊರಬರಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅತಿ ದುರ್ಬಲವಾಗಿರುವುದೇ ಅದು ಅಸ್ತನೋಸ್ಪಿಯರ್. ಅಸ್ತನೀಸ್ ಅಂದ್ರೆ ದುರ್ಬಲ. ಆದ್ರೆ ಅಸ್ತನೋಸ್ಪಿಯರ್ ಎಂಬುದು ಇದು ಪ್ಲಾಸ್ಟಿಕ್ ಮತ್ತು ಮೃದು ರೂಪದಲ್ಲಿ ಇರುತ್ತದೆ. ಹಾಗಾದ್ರೆ ಇದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಶಿಲಾಗೋಳದ ಕೆಳಭಾಗದಲ್ಲಿ 80 ರಿಂದ 200 ಕಿಲೋಮೀಟರ್ ಆಳದಲ್ಲಿ ಇದೆ. ಹಾಗಾದ್ರೆ ಅಸ್ತನೋಸ್ಪಿಯರ್ ಎಂಬುದು ಇದರ ಮೂಲಕ ಏನಾಗ್ತದೆ? ಜ್ವಾಲಾಮುಖಿ ಹೊರಬರಕ್ಕೆ ಸಾಧ್ಯವಾಗುತ್ತದೆ. ಇದು ಅಸ್ತನೋಸ್ಪಿಯರ್. ವೆರಿ ವೆರಿ ಇಂಪಾರ್ಟೆಂಟ್ ಅಸ್ತನೋಸ್ಪಿಯರ್. ಓಕೆ ಸ್ನೇಹಿತರೆ, ಮತ್ತೊಂದು ಈ ಮಿಶ್ರಗೋಳದ ಒಟ್ಟು ಸಾಂದ್ರತೆ ಎಷ್ಟು ಅಂತ ಕೇಳ್ತಾನೆ. 4.5 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್. ಹಾಗಾದ್ರೆ ಮಿಶ್ರಗೋಳದ ಒಟ್ಟು ಸಾಂದ್ರತೆ ಎಷ್ಟು ಅಂತ ಕೇಳ್ತಾನೆ. ಮಿಶ್ರಗೋಳದ ಒಟ್ಟು ಸಾಂದ್ರತೆ ಎಷ್ಟಿದೆ? 4.5 ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಮಿಶ್ರಗೋಳದ ಸಾಂದ್ರತೆಯಾಗಿದೆ. ಓಕೆ ಸ್ನೇಹಿತರೆ, ಮಿಶ್ರಗೋಳದ ನಂತರ ಬರೋಣ. ಮಿಶ್ರಗೋಳದ ನಂತರ ಬರುವಂತಹ ಒಂದು ಭಾಗ ಯಾವ್ದಂತ ನೋಡೋಣ. ಮಿಶ್ರಗೋಳದ ನಂತರ ಬರುವಂತಹ ಭಾಗ ಯಾವ್ದಪ್ಪ ಅಂದ್ರೆ ಅದು ಕೇಂದ್ರಗೋಳ. ಹಾಗಾದ್ರೆ ಮಿಶ್ರಗೋಳದ ನಂತರ ಬರುವಂತಹ ಭಾಗ ಕೇಂದ್ರಗೋಳವಾಗಿದೆ. ಹಾಗಾದ್ರೆ ಈ ಮಿಶ್ರಗೋಳ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ರೇಖೆ ಯಾವ್ದಂತ ಕೇಳ್ತಾನೆ. ಗುಟೆನ್ಬರ್ಗ್ ರೇಖೆ. ಅದಕ್ಕಿಂತ ಮುಂಚಿತವಾಗಿ ಶಿಲಾಗೋಳ ಇದೆ. ಶಿಲಾಗೋಳ ಮತ್ತು ಮಿಶ್ರಗೋಳದ ಬೇರ್ಪಡಿಸುವ ರೇಖೆ ಯಾವುದು? ಮೋಹೋ ರೇಖೆ. ಮೋಹೋ ಎಂಬುವ ಯಾವ ದೇಶದ ವ್ಯಕ್ತಿ ಅಂತ ಕೇಳ್ತಾರೆ? ಯುಗೋಸ್ಲಾವಿಯಾದ ವ್ಯಕ್ತಿ. ಅದರಂತೆ ಈ ಮಿಶ್ರಗೋಳ ಮತ್ತು ಕೇಂದ್ರಗೋಳದ ಬೇರ್ಪಡಿಸುವ ರೇಖೆ ಗುಟೆನ್ಬರ್ಗ್ ರೇಖೆ ಇದೆ. ಗುಟೆನ್ಬರ್ಗ್ ಎಂಬುವರು ಯಾವ ದೇಶದ ವ್ಯಕ್ತಿ ಅಂತ ಕೇಳ್ತಾರೆ? ಸ್ವೀಡನ್ ದೇಶದ ವ್ಯಕ್ತಿಯಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ಕೇಂದ್ರಗೋಳ ಬರೋಣ. ಕೇಂದ್ರಗೋಳ ಏನಪ್ಪ ಅಂದ್ರೆ 2900 ಹಿಡಿದು 6378 ಕಿಲೋಮೀಟರ್ ವರೆಗಿದೆ. ನೋಡಿ, 2900 ರಿಂದ 6378 ಕಂಡು ಬರೋದು ಯಾವುದು ಕೇಂದ್ರಗೋಳ ಆಗಿದೆ. ಈ ಕೇಂದ್ರಗೋಳದಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ ಅಂದ್ರೆ ಕೇಂದ್ರಗೋಳದಲ್ಲಿ ಇದರಲ್ಲಿ
6000 ಡಿಗ್ರಿ ಸೆಲ್ಸಿಯಸ್ ಸ್ನೇಹಿತರೆ 6000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಎಲ್ಲಿ ಇರುತ್ತಪ್ಪ ಅಂದ್ರೆ ಕೇಂದ್ರ ಗೋಳದಲ್ಲಿ 6000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತದೆ. ನಾವು ಇದನ್ನ ಹೇಳಿದೀನಿ ಕೇಂದ್ರ ಗೋಳ ಅಂತ ಓದ್ಕೊಂಡು ಹೋಗ್ಬೇಡಿ, ಇದನ್ನ ಏನ್ ಓದಬೇಕಂತ ಹೇಳಿದೀನಿ ನಿಪಿ ವಲಯ ಅಂತ ಓದ್ಕೊಂಡು ಹೋಗ್ರಿ ಅಂತ ಹೇಳಿದೀನಿ. ಯಾವ ವಲಯಕ್ಕೆ ನಿಪಿ ವಲಯ ಅಂತ ಕರೀತಾರೆ ಅಂತ ಕೇಳಿದ್ರೆ ಕೇಂದ್ರ ಗೋಳಕ್ಕೆ. ಹಾಗಾದ್ರೆ ನಿಪಿ ಅಂದ್ರೆ ಏನಪ್ಪಾ ಅಂದ್ರೆ Ni ಅಂದ್ರೆ ನಿಕಲ್, Fe ಅಂದ್ರೆ ಫೆರಸ್, ಫೆರಸ್ ಅಂದ್ರೆ ಕಬ್ಬಿಣ. ಹಾಗಾದ್ರೆ ಕೇಂದ್ರ ಗೋಳದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಖನಿಜಾಂಶಗಳು ಯಾವಪ್ಪ ಅಂದ್ರೆ ನಿಕ್ಕಲ್ ಮತ್ತು ಕಬ್ಬಿಣ. ಹಾಗಾದ್ರೆ ನಿಕ್ಕಲ್ ಮತ್ತು ಕಬ್ಬಿಣ ಅತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಇದನ್ನ ನಿಪಿ ವಲಯ ಅಂತ ಕರೀತಾರೆ. ಯಾವ ವಲಯ ನಿಪಿ ವಲಯ ಅಂತ ಕರೀತಾರೆ ಅಂದ್ರೆ ಕೇಂದ್ರ ಗೋಳ. ಕೇಂದ್ರ ಗೋಳದಲ್ಲಿ ಎಷ್ಟು ಡಿಗ್ರಿ ಉಷ್ಣಾಂಶ ಇರುತ್ತೆ ಅಂದ್ರೆ 6000 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಕೇಂದ್ರ ಗೋಳದಲ್ಲಿ ಎರಡು ಪ್ರಕಾರಗಳ ವರ್ಗೀಕರಿಸ್ತೇವೆ. ಒಂದು ಹೊರ ಕೇಂದ್ರ ಗೋಳ, ಮತ್ತೊಂದು ಒಳ ಕೇಂದ್ರ ಗೋಳ. ಕೇಂದ್ರ ಗೋಳದಲ್ಲಿ ಎರಡು ಪ್ರಕಾರ ವರ್ಗೀಕರಿಸಿವಿ. ಒಂದು ಹೊರ ಕೇಂದ್ರ ಗೋಳ, ಮತ್ತೊಂದು ಒಳ ಕೇಂದ್ರ ಗೋಳ. ಈ ಹೊರ ಕೇಂದ್ರ ಗೋಳದಲ್ಲಿ ಆ ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳ ಅಂತೇಳಿ ವರ್ಗೀಕರಿಸಿದ ವ್ಯಕ್ತಿ ಯಾರನ್ನು ಕೇಳ್ತಾರೆ, ಅವರೇ ಡೆನ್ಮಾರ್ಕ್ ದೇಶದ ಲೆಹಮಾನಿ. ನೋಡಿ, ಡೆನ್ಮಾರ್ಕ್ ದೇಶದ ಈ ಲೆಹಮಾನಿಯರವರು ಏನ್ ಮಾಡ್ಯಾರ ಅಂದ್ರೆ ಹೊರ ಕೇಂದ್ರ ಗೋಳ ಮತ್ತು ಒಳ ಕೇಂದ್ರ ಗೋಳ ಅಂತ ಎರಡು ಪ್ರಕಾರ ವರ್ಗೀಕರಿಸಿದ್ದಾನೆ. ನೋಡಿ ಕೇಳ್ತಾನೆ, ಹೊರ ಕೇಂದ್ರ ಗೋಳ ಒಳ ಕೇಂದ್ರ ಗೋಳ ಅಂತ ಬೇರ್ಪಡಿಸಿದ ವ್ಯಕ್ತಿ ಯಾರನ್ನು ಕೇಳಿದ್ರೆ ಡೆನ್ಮಾರ್ಕ್ ದೇಶದ ಲೆಹಮಾನಿ. ಓಕೆ, ಫಸ್ಟ್ ಬನ್ನಿ ಹೋಗೋಣ ಸ್ನೇಹಿತರೆ. ಏನಂದ್ರೆ ಒಂದು ಪ್ರಮುಖವಾಗಿರುವಂತಹ ಫಸ್ಟ್ ಒಂದು ಇದರ ಒಂದು ವಿಶೇಷವಾಗಿ ನೋಡೋಣ. ಅದರ ಹೊರ ಕೇಂದ್ರ ಗೋಳ. ಅದರ ಹೊರ ಕೇಂದ್ರ ಗೋಳದಲ್ಲಿ ಶಿಲೆಗಳು ಯಾವ ರೂಪದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಹೊರ ಕೇಂದ್ರ ಗೋಳದಲ್ಲಿ ಶಿಲೆಗಳು ದ್ರವ ರೂಪದಲ್ಲಿವೆ. ಅದರ ಹೊರ ಕೇಂದ್ರ ಗೋಳದಲ್ಲಿ ಶಿಲೆಗಳು ದ್ರವ ರೂಪದಲ್ಲಿದ್ದಂದ್ರೆ ಇದರ ಹೊರ ಕೇಂದ್ರ ಗೋಳದ ಒಟ್ಟು ಸಾಂದ್ರತೆ ಎಷ್ಟು ಅಂತ ಕೇಳ್ತಾನೆ. ಈ ಹೊರ ಕೇಂದ್ರ ಗೋಳದ ಒಟ್ಟು ಸಾಂದ್ರತೆ ಎಷ್ಟೈತೆ ಅಂದ್ರೆ 9.7 ರಿಂದ 11 ಗ್ರಾಂ ಕ್ಯೂಬಿಕ್ ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಹೊರ ಕೇಂದ್ರ ಗೋಳದ ಒಟ್ಟು ಸಾಂದ್ರತೆ ಎಷ್ಟಾಗಿದೆ? 9.7 ರಿಂದ 11 ಗ್ರಾಂ ಕ್ಯೂಬಿಕ್ ಸೆಂಟಿಮೀಟರ್ ಹೊರ ಕೇಂದ್ರ ಗೋಳದ ಸಾಂದ್ರತೆಯಾಗಿದೆ. ಹಾಗಾದ್ರೆ ಹೊರ ಕೇಂದ್ರ ಗೋಳದಲ್ಲಿ ಶಿಲೆಗಳು ಯಾವ ರೂಪದಲ್ಲಿವೆ? ದ್ರವ ರೂಪದಲ್ಲಿ. ಓಕೆ, ಹೊರ ಕೇಂದ್ರ ಗೋಳದ ನಂತರ ಬರೋದು ಯಾವುದು? ಒಳ ಕೇಂದ್ರ. ಒಳ ಕೇಂದ್ರ ಗೋಳದಲ್ಲಿ ಶಿಲೆಗಳು ಯಾವ ರೂಪದಲ್ಲಿದೆ? ಘನ ರೂಪದಲ್ಲಿ ಸ್ನೇಹಿತರೆ. ಒಂದು 2900 ಕಿಲೋಮೀಟರ್ ದಿಂದ 5100 ಕಿಲೋಮೀಟರ್ ವರೆಗೆ ಯಾವುದಿದೆ? ಹೊರ ಕೇಂದ್ರ ಗೋಳ. 5100 ಕಿಲೋಮೀಟರ್ ದಿಂದ 6378 ವರೆಗೂ ಯಾವುದಿದೆ? ಒಳ ಕೇಂದ್ರ ಗೋಳ. ಅದರ ಒಳ ಕೇಂದ್ರ ಗೋಳದಲ್ಲಿ ಶಿಲೆಗಳು ಯಾವ ರೂಪದಲ್ಲಿ ಕಂಡು ಬರುತ್ತದೆ? ಘನ ರೂಪದಲ್ಲಿ ಸ್ನೇಹಿತರೆ. ಹಾಗಾದ್ರೆ ಒಳ ಕೇಂದ್ರ ಗೋಳದಲ್ಲಿ ಯಾಕೆ ಶಿಲೆಗಳು ಘನ ರೂಪದಲ್ಲಿ ಅಂದ್ರೆ ಅಲ್ಲಿ ಅತಿ ಹೆಚ್ಚಿನ ಒತ್ತಡ ಇರುತ್ತೆ ಸ್ನೇಹಿತರೆ, ಮತ್ತು ಅತಿ ಹೆಚ್ಚಿನ ಸಾಂದ್ರತೆ ಇರುತ್ತಾ. ಅತಿ ಹೆಚ್ಚಿನ ಒತ್ತಡ, ಅತಿ ಹೆಚ್ಚಿನ ಸಾಂದ್ರತೆ ಕಂಡು ಬರುವುದರಿಂದ ಈ ಒಂದು ಒಳ ಕೇಂದ್ರ ಗೋಳದಲ್ಲಿ ಶಿಲೆಗಳು ಯಾವಾಗಲೂ ಘನ ರೂಪದಲ್ಲಿ ಇರುತ್ತೆ. ಹಾಗಾದ್ರೆ ಒಳ ಕೇಂದ್ರ ಗೋಳದಲ್ಲಿ ಒಂದು ಏನಪ್ಪ ಸಾಂದ್ರತೆ ಎಷ್ಟಾಗಿರುತ್ತದೆ ಅಂದ್ರೆ ಇದರ ಒಟ್ಟು ಸಾಂದ್ರತೆ 14 ರಿಂದ 17 ಗ್ರಾಂ. ಹಾಗಾದ್ರೆ 14 ರಿಂದ 17 ಗ್ರಾಂ ಸ್ನೇಹಿತರೆ. ಹಾಗಾದ್ರೆ 14 ರಿಂದ 17 ಗ್ರಾಮು ಕ್ಯೂಬಿಕ್ ಸೆಂಟಿಮೀಟರ್ ಆಗಿದೆ. ಎಷ್ಟಾಗಿದೆ? 14 ರಿಂದ 17 ಗ್ರಾಂ ಕ್ಯೂಬಿಕ್ ಸೆಂಟಿಮೀಟರ್ ಯಾವ್ದಪ್ಪ ಅಂದ್ರೆ ಒಳ ಕೇಂದ್ರದಲ್ಲಿ ಸಾಂದ್ರತೆ ಇದೆ. ಆದ್ರೆ ಒಳ ಕೇಂದ್ರ ಗೋಳದಲ್ಲಿ ಅತಿ ಹೆಚ್ಚಿನ ಸಾಂದ್ರತೆ, ಅತಿ ಹೆಚ್ಚಿನ ಒತ್ತಡ ಇರುವುದರಿಂದ ಇಲ್ಲಿ ಒಂದು ಶಿಲೆಗಳು ಘನ ರೂಪದಲ್ಲಿ ಇರುತ್ತದೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ನಿಮ್ಗೆಲ್ಲ ಪ್ರಶ್ನೆ ಮೂಡುತ್ತದೆ, ಸರ್ ಹಾಗಾದ್ರೆ ಭೂಮಿ ಆಂತರಿಕವಾಗಿ 6378 ಅಂತ ಹೇಳಿದ್ರಲ್ಲ, ಯಾವ ಆಧಾರದ ಮೇಲೆ ವ್ಯಕ್ತಪಡಿಸ್ತೇನೆ ನೀವು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತದೆ. ಏನಪ್ಪಾ ಅಂದ್ರೆ ಭೂಕಂಪದ ಪ್ರಥಮ ಅಲೆ ಬರುತ್ತದೆ ಹೊರಗಡೆ. ಭೂಕಂಪದ ಪ್ರಥಮ ಅಲೆ ಯಾವ್ದಪ್ಪ ಅಂದ್ರೆ ಅದು ಪಿ ಅಲೆ ಅಥವಾ ಪ್ರೈಮರಿ ಅಲೆ, ಅಥವಾ ಪ್ರಾಥಮಿಕ ಅಲೆ. ಆದರೆ ಭೂಮಿಯ ಒಳ ಕೇಂದ್ರದಿಂದ ಈ ಒಂದು ಪ್ರೈಮರಿ ಅಲೆ ಅಥವಾ ಪ್ರಾಥಮಿಕ ಅಲೆ ಬರುತ್ತಲ್ಲ, ಅದರ ಬರುವಂತೆ ವೇಗದ ಆಧಾರದ ಮೇಲೆ ಭೂಮಿ ಇಷ್ಟೇ ಕಿಲೋಮೀಟರ್ ಆಳ ಐತೆ ಅಂತೇಳಿ ಗುರುತಿಸಲಾಗುತ್ತದೆ. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಕೇಳ್ತಾನೆ, ಅದರ ಭೂಕಂಪದ ಪ್ರಥಮ ಅಲೆ ಎಲ್ಲಿಂದ ಉಂಟಾಗುತ್ತದೆ? ಎಲ್ಲಿಂದ ಉಂಟಾಗುತ್ತದೆ? ಒಳ ಕೇಂದ್ರದಿಂದ ಭೂಕಂಪದ ಪ್ರಥಮ ಅಲೆ ಬರುತ್ತದೆ. ಆ ಅಲೆ ಬರುವಂತೆ ವೇಗದ ಆಧಾರದ ಮೇಲೆ ಭೂಮಿ ಇಷ್ಟೇ ಕಿಲೋಮೀಟರ್ ಐತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಭೂಮಿಯ ಆಂತರಿಕವಾಗಿ 3 ಪ್ರಕಾರಗಳು ನೋಡಿದ್ವಿ. ಮತ್ತೊಂದು ಸಲ ನೋಡಿಕೊಂಡು, ಭೂಮಿಯ ಒಂದು ಎಷ್ಟು ಪ್ರಕಾರ ವರ್ಗೀಕರಿಸಲಾಗಿದೆ? ಭೂಮಿಯ ಆಂತರಿಕವಾಗಿ 3 ಪ್ರಕಾರಗಳಿವೆ. ಆ 3 ಪ್ರಕಾರಗಳನ್ನು ಹೇಳಿದೀನಿ. ಮೇಲ್ಭಾಗವನ್ನು ಅಂತ ಕರೀತಾರ? ಹೊರಪದರು. ಹಾಗಾದ್ರೆ ಈ ಹೊರಪದರು ಈ ಒಂದೇನಪ್ಪ ಅಂದ್ರೆ ಹೊರಪದರು ಎಂಬುದು ಒಂದು ಸಿಎಲ್. ಅಲ್ಲಿರುವಂತಹ ಸಿಎಲ್ ಎಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದೀನಿ ನಾನು. ಸಾಗರ ಮತ್ತು ಸಮುದ್ರ ಕೆಳಭಾಗದಲ್ಲಿ ಕಂಡು ಬರೋದಿಲ್ಲ. ಇಲ್ಲಿ ನೋಡಿ, ಬೇಕಾದ್ರೆ ನೋಡಿಕೊಳ್ಳಿ, ಕಾಣಿಸುತ್ತೆ ನೋಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬಂದ್ರೆ ಒಂದು ಶಿಲಾಗೋಳ. ಶಿಲಾಗೋಳದಲ್ಲಿ ಒಂದು ವಿಶೇಷವಾಗಿರುತ್ತೆ 2 ಪ್ರಕಾರ, ಸಿಎಲ್ ಮತ್ತು ಸೀಮ. ಸಿಎಲ್ ಅಂದ್ರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಸೀಮ ಅಂದ್ರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ. ಈ ಸಿಎಲ್ ಮತ್ತು ಸೀಮವನ್ನು ಬೇರ್ಪಡಿಸುವ ರೇಖೆ ಯಾವ್ದಪ್ಪ ಅಂದ್ರೆ ಸೀಮ
ಕೋನರಡು ರೇಖೆ. ಓಕೆ ಸ್ನೇಹಿತರೆ, ಆದರೆ ಶಿಲಾಗೋಳದ ನಂತರ ಬರುವಂತ ಭಾಗ ಯಾವುದು ಅಂತ ಕೇಳಿದ್ರೆ ಮಿಶ್ರಗೋಳ. ಅಲ್ಲ ಮಿಶ್ರಗೋಳ, ಈ ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ಬೇರ್ಪಡಿಸುವಂತ ರೇಖೆ ಯಾವುದು ಅಂತ ಕೇಳಿದ್ರೆ ಮೋಹೋ ರೇಖೆ. ಮೋಹೋ ಎಂಬ ಯಾವ ದೇಶದ ವ್ಯಕ್ತಿ ಅಂತ ಕೇಳಿದ್ರೆ ಯುಗೋಸ್ಲಾವಿಯಾದ ವ್ಯಕ್ತಿ. ಓಕೆ, ಹಾಗಾದ್ರೆ ಮಿಶ್ರಗೋಳದ ಎಷ್ಟು ಡಿಗ್ರಿ ಉಷ್ಣಾಂಶ ಇರುತ್ತೆ ಎಲ್ಲ ಕೊಟ್ಕೊಂಡು ಹೋಗಿ ನೋಡಿ, ಉಷ್ಣಾಂಶ ಕೊಟ್ಟಿದ್ದೀನಿ. ಹಾಗಾದ್ರೆ ಈ ಮಿಶ್ರಗೋಳದ ಒಟ್ಟು ಡಿಗ್ರಿ ಉಷ್ಣಾಂಶ ಎಷ್ಟಿದೆ? 1500 ಡಿಗ್ರಿ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ 1600ರಿಂದ 4000 ಕೊಟ್ಟಿದ್ರು. ಓಕೆ ಸ್ನೇಹಿತರೆ, ಆದ್ರೆ ಮಿಶ್ರಗೋಳದ ಎಷ್ಟು ಪ್ರಕಾರಗಳು ಮಾಡಲಾಗಿದೆ? 2 ಪ್ರಕಾರಗಳು, ಒಂದು ಮೇಲ್ಮಟ್ಟದ ಶಿಲಾಪಾಕ, ಮತ್ತೊಂದು ಕೆಳಮಟ್ಟದ ಶಿಲಾಪಾಕ. ಓಕೆ, ಅದರೊಳಗೆ ಒಂದು ಹೇಳಿದ್ದೀನಿ ನಾನು, ಬಹಳ ಇಂಪಾರ್ಟೆಂಟ್. ಏನಂತ ಹೇಳಿದ್ರಿ? ಅಸ್ತನೋಸ್ಪಿಯರ್. ಅಸ್ತನಿಸ್ ಅಂದ್ರೆ ಏನಪ್ಪ ಅಂದ್ರೆ ಅಸ್ತನಿಸ್ ಅಥವಾ ಅಸ್ತನೋಸ್ಪಿಯರ್. ಹಾಗಾದ್ರೆ ಇಲ್ಲಿ ಅಸ್ತನೋಸ್ಪಿಯರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಶಿಲಾಗೋಳದ ಕೆಳಭಾಗದಲ್ಲಿದೆ. ಶಿಲಾಗೋಳದ ಕೆಳಭಾಗದಲ್ಲಿ 80 ರಿಂದ 200 ಕಿಲೋಮೀಟರ್ ಒಳಗಿದೆ. ಆದರೆ ಅಸ್ತನಿಸ್ ಅಂದ್ರೆ ದುರ್ಬಲ, ಅಂದ್ರೆ ಇದು ಪ್ಲಾಸ್ಟಿಕ್ ರೂಪದಲ್ಲಿ ಅಥವಾ ಮೃದು ರೂಪದಲ್ಲಿ ಇರುತ್ತದೆ. ಹಾಗಾದ್ರೆ ಭೂಮಿಯ ಒಳಭಾಗದಲ್ಲಿ ಲಾವರಸ ಹೊರ ಚಿಮ್ಮೋದಕ್ಕೆ ಕಾರಣವಾಗಿರೋದು ಯಾವುದು? ಅಸ್ತನೋಸ್ಪಿಯರ್ ಆಗಿದೆ. ಓಕೆ ಸ್ನೇಹಿತರೆ, ಆದ್ರೆ ಮಿಶ್ರಗೋಳದ ನಂತರ ಬರುವಂತ ಗೋಳ ಯಾವುದು ಅಂತ ಕೇಳಿದೆ ನಾನು? ಕೇಂದ್ರಗೋಳ. ಅದರ ಮಿಶ್ರಗೋಳ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸುವ ರೇಖೆ ಯಾವುದು ಅಂತ ಕೇಳ್ತಾರೆ. ಮಿಶ್ರಗೋಳ ಮತ್ತು ಕೇಂದ್ರಗೋಳ ಬೇರ್ಪಡಿಸುವ ರೇಖೆ ಯಾವುದು? ಗುಟೆನ್ಬರ್ಗ್ ರೇಖೆ. ಯಾವ ರೇಖೆ? ಗುಟೆನ್ಬರ್ಗ್ ಎಂಬ ಯಾವ ದೇಶದ ಅಂತ ಕೇಳಿದ್ರೆ ಇವನು ಸ್ವೀಡನ್ ದೇಶದ ವ್ಯಕ್ತಿ ಆಗಿದೆ. ಹಾಗಾದ್ರೆ ಕೇಂದ್ರಗೋಳ ಅಂತ ಓದಬೇಡಿ, ನಿಪ್ಪಿ ವಲಯ ಅಂತ ಓದಬೇಕು. ಹಾಗಾದ್ರೆ ಈ ನಿಪ್ಪಿ ವಲಯದಲ್ಲಿ ಯಾಕೆ ಇದನ್ನು ಓದಬೇಕಂದ್ರೆ ನಿಕ್ಕಲ್ ಮತ್ತು ಫೆರಸ್ ಹೆಚ್ಚಾಗಿರುತ್ತದೆ. ಆ ಕಾರಣಕ್ಕೋಸ್ಕರ ಇದನ್ನ ನಿಪ್ಪಿ ವಲಯ ಅಂತ ಓದ್ಕೊಂಡು ಹೋಗಿ. ಹಾಗಾದ್ರೆ ಕೇಂದ್ರಗೋಳದಲ್ಲಿ 2 ಪ್ರಕಾರಗಳಿವೆ, ಒಂದು ಹೊರ ಕೇಂದ್ರಗೋಳ, ಮತ್ತೊಂದು ಒಳ. ಆದ್ರೆ ಒಳ ಕೇಂದ್ರ, ಹೊರ ಕೇಂದ್ರಗೋಳ ಅಂತ ಹೇಳಿ ವಿಂಗಡಿಸಿದ ವ್ಯಕ್ತಿ ಯಾರಂದ್ರೆ ಡೆನ್ಮಾರ್ಕ್ ದೇಶದ ಲೆಹಮಾನಿಯರವರು ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ಅಂತ 2 ಪ್ರಕಾರಗಳು ವರ್ಗೀಕರಿಸಿದ್ದಾರೆ. ಓಕೆ ಸ್ನೇಹಿತರೆ, ಇದು ಭೂಮಿಯ ಆಂತರಿಕವಾಗಿರುವಂತಹ 3 ಪ್ರಕಾರಗಳು. ಮತ್ತೊಂದು ಸಲ ಇದನ್ನು ವಿಶೇಷವಾಗಿ ನೋಡ್ಕೊಳ್ಳಿ, ಹೆಂಗ ಕಾಣಿಸುತ್ತೆ ನಿಮಗೆ ಭೂಮಿ ಆಂತರಿಕವಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಇದು ಭೂಮಿಯ ಆಂತರಿಕ ರಚನೆ. ಹಾಗಾದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಮತ್ತೊಂದ್ಸಲ ಲಾಸ್ಟ್ ಒಂದ್ಸಲ ಕನ್ಫ್ಯೂಸ್ ನೋಡ್ಕೋಬೇಡಿ. ಓಕೆ, ಇದು ಭೂಮಿ. ಓಕೆ, ಇದು ಭೂಮಿ ಅಂದ್ರೆ ಇದನ್ನ ಏನಾಗಬೇಕು? ನಾನು ಹೇಳಿದೆ ಏನಂತಾರೆ ಇದನ್ನ? ಶಿಲಾಗೋಳ. ಹಾಗಾದ್ರೆ ಭೂಮಿ. ಹಾಗಾದ್ರೆ ಶಿಲಾಗೋಳದ ನಂತರ ಇದು ಬರೋದು ಯಾವುದು? ಇಲ್ಲಿಂದ ಇಲ್ಲಿಗೆ. ಈಗ ನಿಮಗೆ ಗೊತ್ತಾಗುತ್ತೆ ಮಿಶ್ರಗೋಳ. ಇದು ಯಾವ ಗೋಳ? ಮಿಶ್ರಗೋಳ. ಹಾಗಾದ್ರೆ ಈ ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ಬೇರ್ಪಡಿಸುವ ರೇಖೆ ಯಾವುದು ಕೇಳಿದ್ರೆ ಮೋಹೋ ರೇಖೆ. ಶಿಲಾಗೋಳ ಮತ್ತು ಮಿಶ್ರಗೋಳವನ್ನ ಬೇರ್ಪಡಿಸುವ ರೇಖೆ ಯಾವುದು? ಮೋಹೋ ರೇಖೆ. ಹಾಗಾದ್ರೆ ಈ ಶಿಲಾಗೋಳದ ಇಲ್ಲಿ ಕೆಳಭಾಗದಲ್ಲಿ ಏನು ಕಾಣಿಸ್ತೈತಿ ಅಂತ ಹೇಳಿದ್ರೆ ನಾನು ಅಸ್ತನೋಸ್ಪಿಯರ್. ಅಸ್ತನಿಸ್ ಅಂದ್ರೆ ಏನು? ದುರ್ಬಲ, ಅಂದ್ರೆ ಅದು ಏನಪ್ಪ ಪ್ಲಾಸ್ಟಿಕ್ ರೂಪದಲ್ಲಿ ಇರುತ್ತಾ ಮತ್ತು ಮೃದು ರೂಪದಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ಕಾಣಿಸ್ತೈತಿ ನೋಡಿ ಕೆಂಪಾಗಿ ಒಂದು ಜ್ವಾಲಾಮುಖಿ. ಇದು ಏನಾಗುತ್ತಾ ಹೊರಗ ಸಿಡಿಬೇಕಂದ್ರೆ ಕಾರಣ ಯಾವುದು? ಅಸ್ತನೋಸ್ಪಿಯರ್. ಈ ಅಸ್ತನೋಸ್ಪಿಯರ್. ಆದರೆ ಭೂಮಿಯ ಒಳಭಾಗದಲ್ಲಿರುವಂತಹ ಜ್ವಾಲಾಮುಖಿ ಅಥವಾ ಲಾವರಸ ಹೊರ ಸಿಡಿಬೇಕಂದ್ರೆ ಕಾರಣ ಯಾವುದು? ಅಸ್ತನೋಸ್ಪಿಯರ್. ಓಕೆ, ಹಾಗಾದ್ರೆ ಇಲ್ಲಿ ಶಿಲಾಗೋಳ, ಇದು ಮಿಶ್ರಗೋಳ ಅಂತ. ಮಿಶ್ರಗೋಳದಲ್ಲಿ 2 ಪ್ರಕಾರ ಹೇಳಿದೆ ನಾನು. ಯಾವುದು? ಒಂದು ಮೇಲ್ಮಟ್ಟದ ಶಿಲಾಪಾಕ, ಮತ್ತೊಂದು ಯಾವುದು? ಕೆಳಮಟ್ಟದ ಶಿಲಾಪಾಕ. ಓಕೆ, ಹಾಗಾದ್ರೆ ಶಿಲಾಗೋಳದಲ್ಲಿ 2 ಭಾಗ ಮಾಡಿದ್ವಿ. ಯಾವುದು? ಒಂದು ಸಿಯರ್, ಮತ್ತೊಂದು ಸೀಮಾ. ಓಕೆ, ಹಾಗಾದ್ರೆ ಮಿಶ್ರಗೋಳದ 2. ಓಕೆ, ಹಾಗಾದ್ರೆ ನೆಕ್ಸ್ಟ್ ಮಿಶ್ರಗೋಳದ ಒಟ್ಟು ಸಾಂದ್ರತೆ ಎಷ್ಟು ಅಂತ ಹೇಳಿದ್ವಿ? 4.5 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಮಿಶ್ರಗೋಳ ಒಟ್ಟು ಸಾಂದ್ರತೆ. ಮಿಶ್ರಗೋಳದ ನಂತರ ಬರುವಂತ ಭಾಗ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಯಾವುದು? ಕೇಂದ್ರಗೋಳ. ಕೇಂದ್ರಗೋಳದಲ್ಲಿ 2 ಭಾಗ ಮಾಡಿದ್ವಿ. ಯಾವುದು? ಒಂದು ಹೊರ ಕೇಂದ್ರ, ಮತ್ತೊಂದು ಒಳ ಕೇಂದ್ರ. ಹಾಗಾದ್ರೆ ಹೊರ ಕೇಂದ್ರ ಮತ್ತು ಒಳ ಕೇಂದ್ರಗೋಳ ಅಂತ 2 ಪ್ರಕಾರಗಳ ವರ್ಗೀಕರಿಸಿದ ವ್ಯಕ್ತಿ ಯಾರನ್ನು ಕೇಳಿದ್ರೆ ಲೇಹಮಾನಿ ಹೊರ ಕೇಂದ್ರ ಮತ್ತು ಒಳ ಕೇಂದ್ರಗೋಳ ಅಂತ ಹೇಳಿ 2 ಪ್ರಕಾರ ವರ್ಗೀಕರಿಸಿದ್ರು. ಹೊರ ಕೇಂದ್ರಗೋಳದಲ್ಲಿ ಶಿಲೆಗಳು ಯಾವ ರೂಪದಲ್ಲಿ ಇರೋಪ್ಪ ಅಂದ್ರೆ ದ್ರವ ರೂಪದಲ್ಲಿ. ಒಳ ಕೇಂದ್ರಗೋಳದಲ್ಲಿ ಶಿಲೆಗಳು ಯಾವ ರೂಪದಲ್ಲಿ ಇರೋಪ್ಪ ಅಂದ್ರೆ ಘನ ರೂಪದಲ್ಲಿ. ಹಾಗಾದ್ರೆ ಭೂಕಂಪದ ಪ್ರಥಮ ಅಲೆ ಯಾವುದು? ಪ್ರಾಥಮಿಕ ಅಲೆ ಉಂಟಾಗೋದು ಎಲ್ಲಿಂದ ಅಂತ ಕೇಳಿದ್ರೆ ಎಲ್ಲಿಂದ ಉಂಟಾಗುತ್ತದೆ? ಒಳ ಕೇಂದ್ರದಿಂದ. ಎಸ್, ಓಕೆ. ಹಾಗಾದ್ರೆ ಯಾವ ವಲಯ ನಿಪ್ಪಿ ವಲಯ ಅಂತ ಕರಿಬೇಕಂತ ಕೇಳಿದ್ರೆ ಕೇಂದ್ರಗೋಳ. ಯಾವ ವಲಯವನ್ನು ಮ್ಯಾಂಟಲ್ ಝೋನ್ ಅಂತ ಕರಿಬೇಕಂತ ಕೇಳಿದ್ರೆ ಮಿಶ್ರಗೋಳ. ಯಾವ ವಲಯವನ್ನ ಹೊರಪದರು, ಮೇಲ್ಪದರು, ಭೂತೊಗಟೆ ಅಂತ ಕರಿಬೇಕಂತ ಕೇಳಿದ್ರೆ ಯಾವ ಭಾಗವನ್ನ? ಅದು ಶಿಲಾಗೋಳ. ಓಕೆ ಸ್ನೇಹಿತರೆ, ಇದು ಭೂಮಿಯ ಆಂತರಿಕವಾಗಿರುವಂತಹ 3 ಪ್ರಕಾರಗಳು. ಯಾವುದೇ ಪ್ರಶ್ನೆ ಕೇಳ್ತಾರೆ ಹೊರಪದ ಅತಿ ಹೆಚ್ಚಾಗಿರುವ ಧಾತು ಯಾವುದು? ಆಮ್ಲಜನಕ. ಆದ್ರೆ ನಂತರ ಬಂದ್ರೆ ಅಸ್ತನೋಸ್ಪಿಯರ್. ಇದು ಎಲ್ಲಿ ಕಂಡು ಬರುತ್ತದೆ? ಶಿಲಾಗೋಳದ ಕೆಳಭಾಗದಲ್ಲಿ 80 ರಿಂದ 200 ಕಿಲೋಮೀಟರ್ ಅಂತರದಲ್ಲಿದೆ. ಅಸ್ತನಿಸ್ ಅಂದ್ರೆ ಏನು? ದುರ್ಬಲ. ಓಕೆ, ಇದು ಯಾವ ರೂಪದಲ್ಲಿದೆ? ಪ್ಲಾಸ್ಟಿಕ್ ಅಥವಾ ಏನೋ ಮೃದು ರೂಪದಲ್ಲಿದೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಯಾವ ವಲಯವನ್ನು ನಿಪ್ಪಿ ವಲಯ ಅಂತ ಕರೆಯುತ್ತಾರೆ? ಯಾವುದನ್ನ?
ಕೇಂದ್ರಗಳು. ನಿಪ್ಪಿ ಅಂದರೆ ನಿಕ್ಕಲ್ ಮತ್ತು ಕಬ್ಬಿಣ ಹೆಚ್ಚಾಗಿರುವುದರಿಂದ ನಿಪ್ಪಿ ವಲಯ ಎಂದು ಕರೀತಾರೆ. ಓಕೆನಾ. ಇಲ್ಲಿ ಒಂದು ಶಿಲಾಗೋಳದಿಂದ ಹಿಡಿದು ನಾವು ಮಿಶ್ರಗೋಳ ಬರ್ಬೇಕಂದ್ರೆ ಏನು 0ದಿಂದ 60 ಕಿಲೋಮೀಟರ್. ಓಕೆ, ಮಿಶ್ರಗೋಳದಿಂದ ಹಿಡಿದು ಅದರ ಕೇಂದ್ರಗಳು ಇಲ್ಲಿ ಬರ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಆಗಿದೆ? ಮಿಶ್ರಗೋಳದಿಂದ ಕೇಂದ್ರಗೋಳಕ್ಕಂದ್ರೆ 60ರಿಂದ 2900. ಹಾಗಾದ್ರೆ ಕೇಂದ್ರಗಳು ಒಟ್ಟು ಎಷ್ಟಿದೆ? 2900ರಿಂದ 6378 ಕಿಲೋಮೀಟರ್ ಆಗಿದೆ. ಓಕೆ, ಇದು ನಮ್ಮ ಭೂಮಿಯ ಆಂತರಿಕವಾಗಿ ಕಂಡುಬರುವಂತಹ ವಿಶೇಷವಾದ ಅಂಶಗಳು ಸ್ನೇಹಿತರೆ. ಭೂಮಿ ಹೆಂಗಿದೆ, ಭೂಮಿ ಹೆಂಗ್ ರಚನೆ ಆಯಿತು, ಅದರ ಭೂಮಿಯ ಆಂತರಿಕವಾಗಿ ಎಷ್ಟು ಪ್ರಕಾರ ಮಾಡಿದೆ, ಭೂಮಿಯ ಸುತ್ತಳತೆ ಎಷ್ಟಿದೆ, ಅದರ ಭೂಮಿಯ ಒಂದು ವ್ಯಾಸ ಎಷ್ಟಿದೆ, ಅದರ ಧ್ರುವದ ಒಟ್ಟು ವ್ಯಾಸ ಎಷ್ಟಿದೆ, ಧ್ರುವದ ಒಟ್ಟು ಸುತ್ತಳತೆ ಎಷ್ಟಿದೆ, ಯಾವ ಭಾಗದಲ್ಲಿ ಏನೇನು ಕಂಡು ಬರುತ್ತದೆ, ಅದರ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಇವತ್ತಿನ ತರಗತಿಯಲ್ಲಿ ಭೂಮಿಯ ಆಂತರಿಕ ರಚನೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ತರಗತಿ ಒಳಗ ನೆಕ್ಸ್ಟ್ ಏನ್ ಮಾಡೋಣ, ಭೂಮಿ ಆಂತರಿಕ ರಚನೆ ಆದ್ಮೇಲೆ ಭೂಕಂಪಗಳು ಹೆಂಗಾಗ್ತವು, ಅದರ ನಂತರ ಬಂದ್ರೆ ಜ್ವಾಲಾಮುಖಿ ಸ್ಫೋಟ ಹೆಂಗಾಗುತ್ತಾ, ಹಾಗಾದ್ರೆ ಈ ರೀತಿಯಲ್ಲಿ ಮಾಹಿತಿಯನ್ನು ನೆಕ್ಸ್ಟ್ ತರಗತಿಯಲ್ಲಿ ಹಂಚಿಕೊಳ್ಳೋಣ. ಹಾಗಾದ್ರೆ ನನ್ನ ತರಗತಿಯಲ್ಲಿ ಕೇಳಿದಂತೆ ಎಲ್ಲರಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನನ್ನ ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.